ನಮಸ್ಕಾರ. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಪ್ರಧಾನಮಂತ್ರಿಯವರು ಮಾತನಾಡ್ತಾ ದೇಶ ಎರಡು ಕಾನೂನಿನ ಮೇಲೆ ನಡೆಯೋಕ್ಕಾಗೋದಿಲ್ಲ ಅಂತ ಹೇಳಿದರು. ಅದರರ್ಥ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಪಿಚ್ ಮಾಡ್ತಾ ಇದ್ದಾರೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಅನ್ನೋ ರೀತಿಯಾದ ಒಂದು ಚರ್ಚೆ ಆಗ್ತಾ ಇದೆ. ಅಸಾದುದ್ದೀನ್ ಓವೈಸಿ ಮಾತಾಡಿದ್ರು. ಆರ್ಟಿಕಲ್ 29 ಗಮನಿಸಿ, ಎಲ್ಲ ಮೈನಾರಿಟಿಗಳ ಹಕ್ಕನ್ನು ಕಾಪಾಡುವಂತಹ ಒಂದು ಪ್ರತಿಪಾದನೆ ಅದರಲ್ಲಿದೆ. ಸಂವಿಧಾನದ ಮೌಲ್ಯವನ್ನು ಕಾಪಾಡಬೇಕು ಅಂತ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ಟಿಕಲ್ 44ನಲ್ಲೂ ಸಹ ಯುಸಿಸಿಯನ್ನು ಜಾರಿಗೆ ತರಬೇಕು, ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದನ್ನು ಹೊರತುಪಡಿಸಿ ಸುಪ್ರೀಂ ಕೋರ್ಟು ಶಾಬಾನು ಬೇಗಂ ಕೇಸು, ಮಾರಿಯಾ ಲುಜಿಯಾ ವ್ಯಾಲೆಂಟಿನಾ ಪೆರೇರಾ ಕೇಸ್ 2019ರಲ್ಲಿ ಸರಳಾ ಮೌದ್ಗಲ್ ಜಡ್ಜ್ಮೆಂಟ್, ಇದರಲ್ಲೂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಜೆಂಡರ್ ಈಕ್ವಾಲಿಟಿ ಅಥವಾ ಈ ಜೆಂಡರ್ ಈಕ್ವಾಲಿಟಿಯನ್ನು ಅಚೀವ್ ಮಾಡಬೇಕು ಅಂತಂದ್ರೆ ನೀವು ಯುಸಿಸಿಯನ್ನು ಜಾರಿಗೆ ತರಬೇಕು. ಆ ವಿಷಯದಲ್ಲಿ ಸುಪ್ರೀಂ ಕೋರ್ಟು ಗಮನಿಸ್ತು, ಸರ್ಕಾರ ಯಾಕೆ ಇದನ್ನು ಜಾರಿಗೆ ತಂದಿಲ್ಲ ಅಂತ. ಸೊ ಈ ಎಲ್ಲ ಚರ್ಚೆಗಳಾಗ್ತಾ ಇವೆ. ಇದರ ಬಗ್ಗೆ 2018ರಲ್ಲಿ ಲಾ ಕಮಿಷನ್ ಮಾತಾಡ್ತಾ ಹೇಳಿತ್ತು, ಈಗ ಪರಿಸ್ಥಿತಿ ಪೂರಕವಾಗಿ ಇಲ್ಲ ಅಂಡ್ ಮೋರ್ ಓವರ್ ಈಗ ಅದರ ಬಗ್ಗೆ ಬೇಕು ಅಂತಲೂ ಇಲ್ಲ ಅನ್ನೋ ಥರದ 185 ಪೇಜ್ಗಳ ಒಂದು ರಿಪೋರ್ಟ್ ಅನ್ನು ಕೊಟ್ಟಿತ್ತು. ಈ ಎಲ್ಲದರ ಬೆಳಕಿನಲ್ಲಿ ನಾವು ಚರ್ಚೆ ಮಾಡೋಣ. ಯುಸಿಸಿ ವಿಷಯ ಬರೀ ಎಲೆಕ್ಷನ್ ಅಸ್ತ್ರವಾಗಿ ಪರಿಣಮಿಸ್ತಿದೆಯಾ, ಒಂದು ಪೋಲರೈಸೇಷನ್ ಗಿಮಿಕ್ ಆಗಿ ಇದನ್ನು ಬಳಸಿಕೊಳ್ಳುವಂತ ತಯಾರಿ ಆಗ್ತಿದೆಯಾ, ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. 2024ರ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವುದಕ್ಕೆ ಕೇಂದ್ರ ಸರ್ಕಾರ ಭರ್ಜರಿ ತಯಾರಿಯನ್ನು ನಡೆಸಿದಂತೆ ಕಂಡು ಬರ್ತಾ ಇದೆ. ಆನ್ಲೈನ್ ಮೂಲಕ ರಾಷ್ಟ್ರೀಯ ಕಾನೂನು ಆಯೋಗ ಸಲಹೆಗಳನ್ನು ಕೊಡಿ ಅಂತ ಮನವಿ ಮಾಡಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮೇರಾ ಬೂತ್ ಸಬ್ಸೆ ಮಜಬೂತ್ ಅಭಿಯಾನ ಆಯಿತು. ಆ ಸಂದರ್ಭ ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಧಾನಿಯವರು ಮಾತನಾಡಿದರು. ಹೊಸ ಕಾನೂನಿನ ಹೆಸರಲ್ಲಿ ವಿಪಕ್ಷಗಳು ಜನರನ್ನು ಪ್ರಚೋದಿಸುತ್ತಿವೆ. ಒಂದು ದೇಶದಲ್ಲಿ ಎರಡೆರಡು ಕಾನೂನುಗಳು ಇರೋದಕ್ಕೆ ಹೇಗೆ ಸಾಧ್ಯ? ಹೀಗಂತ ಹೇಳೋ ಮೂಲಕ ಏಕರೂಪ ನಾಗರಿಕ ಸಂಹಿತೆ ಪರ ಪ್ರಧಾನಿ ಮೋದಿ ಬ್ಯಾಟ್ ಬೀಸಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಇಂಗಿತ ವ್ಯಕ್ತಪಡಿಸಿರುವ ಪ್ರಧಾನಿ ಇವರ ವಿರುದ್ಧ ಎಐಎಂಐಎಂ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಕಿಡಿಕಾರಿದ್ದಾರೆ. ಮೋದಿ ಅವರು ಮುಸ್ಲಿಮರನ್ನ ಹಿಂದೂ ನಾಗರಿಕ ಸಂಹಿತೆಗೆ ಸೇರಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಕೇಂದ್ರದ ಏಕರೂಪ ನಾಗರಿಕ ಸಂಹಿತೆಗೆ ವಿಪಕ್ಷಗಳ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದು ಪರ ವಿರೋಧ ಚರ್ಚೆ ಆರಂಭ ಆಗಿಬಿಟ್ಟಿದೆ. ಈ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಜೊತೆಗೆ ಓವೈಸಿ ಏನ್ ಹೇಳಿದ್ರು ಅಂತಲೂ ಕೇಳೋಣ. अब यूनिफॉर्म सिविल कोड की भारत के प्रधानमंत्री बात कर रहे हैं, तो क्या यूनिफॉर्म सिविल कोड के नाम पे आप प्लुरलिज्म डाइवर्सिटी को छीन लेंगे क्या? आप वो करना चाह रहे? यूनिफॉर्म सिविल कोड की जब बात प्रधानमंत्री कर रहे हैं, वो यूनिफॉर्म सिविल कोड की नहीं बात कर रहे, वो हिंदू सिविल कोड की बात कर रहे. पूरे जो इस्लामिक रेफरेंसेस है प्रैक्टिसेस के, उसको वो इलीगल ट्रीट करेंगे और पूरे हिंदू प्रैक्टिसेस को प्रधानमंत्री अंडर लॉ प्रोटेक्ट कर लेंगे. मैं प्रधानमंत्री को चैलेंज कर रहा हूं. 300 एमपी आपकने हैं, आप हिंदू अनडिवाइडेड फैमिली को एबॉलिश करो पहले. नंबर 1 कर सकते क्या आप? थर्डली, फोर्थली, सेक्शन 21A स्पेशल मैरिज एक्ट जो है, it protects marriages and inheritance between Hindus, but the same is not extended to Muslims. Why? हाँ, आप यहां पर हिंदू भाइयों को कल्चर बोलेंगे, यहां पर इस्लामिक प्रैक्टिसेस की यूनिफॉर्मिटी यहां पे निकालना चाहेंगे आप. बीजेपी और प्रधानमंत्री ये बात को भी भूल गए, सेक्शन 2 जो है हिंदू मैरिज एक्ट में आदिवासियों को एग्जम्पशन देता. कर सकते क्या प्रधानमंत्री उसको? मोदी साहब करेंगे अभी? ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಗಣ್ಯರು ಜಾಯಿನ್ ಆಗ್ತಿದ್ದಾರೆ. ಅವರನ್ನು ಮೊದಲಿಗೆ ವೆಲ್ಕಮ್ ಮಾಡಿಕೊಂಡು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಜೊತೆಗೆ ಜೆಡಿಎಸ್ ವಕ್ತಾರದ ಪ್ರದೀಪ್ ಕುಮಾರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ಸೂರ್ಯ ಮುಕುಂದರಾಜ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಪ್ರೀಂ ಕೋರ್ಟ್ನ ವಕೀಲರು ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನು ಜಾಯಿನ್ ಆಗ್ತಿದ್ದಾರೆ. ವಿಕ್ರಮ್ ಹೆಗಡೆ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲಿಗೆ ನಾನು ವಿಕ್ರಮ್ ಹೆಗಡೆ ಅವರ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಬೇಕಾಗಿತ್ತು. ಅವರನ್ನು ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಆಗುತ್ತೆ. ಆಡಿಯೋದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಸೂರ್ಯ ಮುಕುಂದರಾಜ್ ಅವರೇ, ನೀವು ಒನ್ ಆಫ್ ದ ಲಾ ಪ್ರಾಕ್ಟೀಷನರ್. ಆರ್ಟಿಕಲ್ 29 ಬಗ್ಗೆ ಪ್ರಸ್ತಾಪ ಮಾಡಿದ್ರು ಓವೈಸಿ ಅವರು. ಮೈನಾರಿಟಿಯ ಹಕ್ಕುಗಳನ್ನು ಕಿತ್ಕೊಳ್ಬಾರ್ದು, ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಇದು ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್. ಜೊತೆಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ಟಿಕಲ್ 44 ಬಗ್ಗೆ ನಾವು ಪ್ರಸ್ತಾಪ ಮಾಡಿದಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ಸಿಟಿಸನ್ಸ್ ಅಂತ ಸಂವಿಧಾನದಲ್ಲಿದೆ. ನಿಮ್ಮ ನಿಲುವೇನು? ಇದರಿಂದ ಪ್ಲುರಾಲಿಟಿ, ಡೈವರ್ಸಿಟಿ ಕಿತ್ಕೊಂಡಂಗಾಗುತ್ತಾ ಯುಸಿಸಿಯನ್ನು ಜಾರಿಗೆ ತಂದಿದ್ದೇ ಆದರೆ?
ನೋಡಿ, ವೈಯಕ್ತಿಕ ಕಾನೂನುಗಳ ವಿಚಾರಕ್ಕೆ ಹೋದಾಗ ವಿವಾಹ ಆಗಿರ್ಬೋದು ಅಥವಾ ಆಸ್ತಿ ಹಕ್ಕಾಗಿರ್ಬೋದು ಅಥವಾ ಅವರ ಧಾರ್ಮಿಕ ಆಚರಣೆ ಆಗಿರ್ಬೋದು, ಇದು ಪ್ರತಿಯೊಂದು ಧರ್ಮಕ್ಕೂ ಅವ್ರದ್ದೇ ಆದಂಥ ವೈಯಕ್ತಿಕ ಕಾನೂನುಗಳು ಮತ್ತು ಅದನ್ನು ಅನುಸರಣೆ ಮಾಡೋದಕ್ಕೆ ಆಚಾರ ವಿಚಾರ ಇದಕ್ಕೆಲ್ಲ ಪ್ರತ್ಯೇಕವಾಗಿ ಅವ್ರದ್ದೇ ಕೆಲವೊಂದು ನೀತಿ ನಿಯಮಗಳಿರ್ತವೆ. ಇದು ಇವತ್ತಿಂದ ಅಲ್ಲ, ಬ್ರಿಟಿಷರ ಕಾಲದಿಂದನೂ ನಡ್ಕೊಂಡ್ಬಂದಿರುವಂಥದ್ದು. ಹಿಂದೂ ವಿವಾಹ ಕಾಯ್ದೆ ಇದೆ, ಆಮೇಲೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಇದೆ. ಸೊ ಈಗ ಯಾವ್ದಾದ್ರು ಅಂತರ್ಜಾತೀಯ ಮದುವೆ ಆಯಿತು, ಅಂತರ್ಧರ್ಮೀಯ ಮದುವೆ ಆಯಿತು, ಸೊ ಈ ಮದುವೆಗಳನ್ನ ಯಾವ ರೀತಿ ನೀವು ರಿಜಿಸ್ಟರ್ ಮಾಡಬೇಕು, ಅದಕ್ಕೇನು ಕಾನೂನಿನ ಮಾನ್ಯತೆ ಏನಿದೆ. ಈಗ ಬದುಕು ಈಗ ನೋಡ್ತಾ ನೀವು ಇವತ್ತು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಗಳು ಬರ್ತಾ ಇದ್ದಾವೆ. ಸೊ ಆ ಮಕ್ಳಿಗೆ ಏನು ಹಕ್ಕಿದೆ, ಅವರು ಆಸ್ತಿ ಹಕ್ಕಲ್ಲಿ ಯಾರು ಕೇಳ್ಬೋದು? ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ಪ್ರತಿ ದಿವಸ ಅದು ಡಿಸ್ಕಷನ್ ಆಗ್ತಾನೆ ಇರ್ತವೆ. ಈಗ ಲಿವಿಂಗ್ ಟುಗೆದರಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಏನು ಸ್ಟೇಟಸ್ ಇರುತ್ತೆ, ಅಫಿಷಿಯಲ್ ಸ್ಟೇಟಸ್ ಏನು, ಇವೆಲ್ಲ ಪಾಯಿಂಟ್. ಈಗ UCC ಬೇಕು, ಆದ್ರೆ ಈ ಸ್ವರೂಪದಲ್ಲಿ ಬೇಡ ಅಂತಲೋ ಅಲ್ಲ, ಅಥವಾ ಎಲ್ಲವನ್ನು ಪರಿಗಣಿಸಿ UCC ಬೇಕು ಅಂತಲೋ ನಿಮ್ಮ ಏನಂದ್ರೆ, ಈಗ ಒಟ್ಟಾರೆ ನಾವು ನೋಡೋದಾದ್ರೆ ಪ್ರತಿಯೊಂದು ಧಾರ್ಮಿಕ ವಿಚಾರ ಆಗಿರ್ಬೋದು, ಬದುಕಿನ ಆಚರಣೆಗಳಾಗಿರ್ಬೋದು, ಅದು ಪ್ರತಿ ಇದಕ್ಕೂ ತಲೆತಲಾಂತರನೂ ಬದಲಾಗ್ತಾ ಬರ್ತಾ ಇರುತ್ತೆ. ಅದಕ್ಕೆ ನ್ಯಾಯಾಲಯಗಳು, ಸರ್ಕಾರ ಹಸ್ತಕ್ಷೇಪ ಮಾಡಿದ್ರೆ ಸರಿ ಹೋಗೋದಿಲ್ಲ. ಇವತ್ತು ಮಣಿಪುರದಲ್ಲಿ ಏನಾಗ್ತಾ ಇದೆ ಅದು ನಾವು ನೋಡ್ತಾ ಇದೀವಿ. ಸೊ ಅಲ್ಲೂ ಕೂಡ ಕುಕಿ ಮತ್ತೆ ಮೈತ್ರೇಯ ಬುಡಕಟ್ಟು ಜನಾಂಗದವರು ಯಾವ ರೀತಿ ಅದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಣ್ಮುಂದೆ ಇದೆ. ಇಲ್ಲಿ ನೀವು ಒಳ ಮೀಸಲಾತಿ ಹೋರಾಟ ಏನಾಯ್ತು, ಒಂದು ಸರ್ಕಾರ ಯಾವ ರೀತಿ ಅದನ್ನು ಎದುರಿಸಬೇಕಾಯ್ತು. ಸೊ ಪ್ರತಿಯೊಂದು ಸಮುದಾಯಕ್ಕೂ ಜನಾಂಗಕ್ಕೂ ಅದರದೇ ಆದಂಥ ಆಚರಣೆಗಳಿರ್ತವೆ. ಸೊ ಅದನ್ನ ಸರ್ಕಾರ ಯಾವುದೋ ಒಂದು ಕೇವಲ ನೀವು ಮುಸಲ್ಮಾನರನ್ನ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮುಸಲ್ಮಾನರ ಹಕ್ಕನ್ನ ಕಿತ್ಕೊಂಬೋದು, ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಮುಖಾಂತರ ನೀವು ಅವ್ರು ಹೇಳಕ್ ಬಿಜೆಪಿನವ್ರು ಹೇಳೋದೇನು ಅಂದ್ರೆ, ಮುಸಲ್ಮಾನರು ಎರಡೆರಡು ಮದುವೆ ಆಗ್ತಾರೆ, 3-4 ಮದುವೆ ಆಗ್ಬಿಡ್ತಾರೆ, ಅವ್ರು ಎಷ್ಟು ಬೇಕಾದ್ರೂ ಇದು ಮಾಡ್ಬೋದು. ಆ ಥರದೊಂದು ವಿಚಾರದಲ್ಲಿ ಅವರು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅದು ತಪ್ಪಾಗುತ್ತೆ. ಎಷ್ಟೋ ಕಡೆ ಹಿಂದೂಗಳಲ್ಲೂ ಕೂಡ 3-4 ಮದುವೆ ಆಗಿರೋದನ್ನ ನಾವು ನೋಡಿದೀವಿ, ನೀವು ನೋಡಿರ್ತೀರಾ. ಸೊ ಅದು ಮದುವೆ ಮತ್ತೆ ವೈಯಕ್ತಿಕ ಬದುಕು ಅದು ಬೇರೆ ವಿಚಾರ. ಅದಕ್ಕೆ ಸರ್ಕಾರ ಹಸ್ತಕ್ಷೇಪ ಮಾಡೋದಿದೆಯಲ್ಲ, ಅದು ಸರಿ ಹೋಗಲ್ಲ. ಆಮೇಲೆ ಈ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ಇವ್ರಿಗೆಲ್ಲಾನು ನೆನಪಾಗ್ಬಿಡುತ್ತೆ. ಸೊ ಅಷ್ಟೇ ಅದು. ಫೈನ್, ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ. ಸುಪ್ರೀಂ ಕೋರ್ಟ್ನ ವಕೀಲರು ದೆಹಲಿಯಿಂದ ವಿಕ್ರಮ್ ಹೆಗಡೆ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಆರ್ಟಿಕಲ್ 29 ಹಾಗೇನೆ ಆರ್ಟಿಕಲ್ 44 ಇದರ ಬೆಳಕಲ್ಲಿ UCC ನಿರ್ಧಾರದ ಬಗ್ಗೆ ಪ್ರಧಾನಿಯವರು ಮಾತಾಡಿರೋದನ್ನ ನೋಡಬೇಕು ಅಂತ ಚರ್ಚೆ ಆಗ್ತಾ ಇದೆ. ಜೊತೆಗೆ 2018ರಲ್ಲಿ ಲಾ ಕಮಿಷನ್ ಕೊಟ್ಟಿದ್ದ ಅಭಿಪ್ರಾಯ ಈಗ ತಕ್ಷಣಕ್ಕೆ ಇದನ್ನ ಇಟ್ ಈಸ್ ನೀದರ್ ನೆಸೆಸರಿ ನಾರ್ ಡಿಸೈರಬಲ್ ಅಟ್ ದಿಸ್ ಸ್ಟೇಜ್ ಅಂತ UCC ಬಗ್ಗೆ ನೀವು ಹೇಗೆ ಈ ಮೂರು ಬೆಳವಣಿಗೆಯನ್ನು ನೋಡ್ತೀರಿ ಸರ್? ಈ ಏಕರೂಪ ಸಿವಿಲ್ ಸಂಹಿತೆಯನ್ನ ಒಂದ್ ಸ್ವಲ್ಪ ಐತಿಹಾಸಿಕವಾಗಿ ನೋಡಿದ್ರೆ ಸಂವಿಧಾನ ಸಭೆಯಲ್ಲಿ ಇದು ಬಹಳ ಚರ್ಚೆ ಆಗಿತ್ತು. ಮೂಲಭೂತ ಹಕ್ಕುಗಳಲ್ಲಿ ಇದು ಒಂದು ಆಗ್ಬೇಕಾ ಅನ್ನೋದು ಸಹ ಚರ್ಚೆ ಆಗಿತ್ತು. ಮೂಲಭೂತ ಹಕ್ಕುಗಳ ಒಂದು ಉಪಸಮಿತಿ ಇತ್ತು ಅದೇ ಸಂವಿಧಾನ ಸಭೆಯಲ್ಲಿ. ಆ ಸಮಯದಲ್ಲಿ ಆ ಉಪಸಮಿತಿ ಏನು ಅಂತ ಹೇಳಿದೆ ಅಂದ್ರೆ, ಮೂಲಭೂತ ಹಕ್ಕುಗಳಲ್ಲಿ ಇದು ಇಲ್ಲದೆ ಇರಬಹುದು, ಆದ್ರೆ ಇದು ರಾಜ್ಯ ನೀತಿಯ ಒಂದು ಅಂಶ ಆಗಿರ್ಬೇಕು ಅಂತ ಅವಾಗ ಅಭಿಪ್ರಾಯ ಕೊಟ್ಟಿದ್ರು. ಹಾಗೂ ಸಹ ಅವಾಗ್ಲೂ ಸಹ ಒಂದು ಭಿನ್ನಮತ ಏನ್ ಹೇಳಿದ್ರು, ಮಿನು ಮಸಾನಿ, ಹನ್ಸಾ ಮೆಹ್ತಾ ಮತ್ತೆ ಅಮೃತ್ ಕೌರ್, ರಾಜ್ಕುಮಾರಿ ಅಮೃತ್ ಕೌರ್ ಅವರು, ಇವರೆಲ್ಲ ಒಂದು ಭಿನ್ನಮತ ಏನ್ ಕೊಡ್ತಾರೆ ಅಂದ್ರೆ, ಭಾರತದಲ್ಲಿ ರಾಷ್ಟ್ರೀಯತೆ ಬೆಳೆಯೋದಕ್ಕೆ ಒಂದು ಹಿನ್ನಡೆ ಆಗ್ತಾ ಇರೋದು ಯಾಕೆ ಅಂದ್ರೆ, ಕೆಲವು ಕ್ಷೇತ್ರಗಳಲ್ಲಿ ಜನರು ಅವರವರದೇ ಧರ್ಮದ ಅವರವರದೇ ಕಂಪಾರ್ಟ್ಮೆಂಟ್ಗಳಲ್ಲೇ ಉಳಿದೋಗ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಬೆರೆತು ಒಂದೇ ಸಮನಾದ ಕಾನೂನಲ್ಲಿ ಬಂದು ಒಟ್ಟಿಗೆ ಬೆರೆತು ಒಂದು ಸಮಾಜ ಬೆಳೆಯೋಕೆ ಇದು ಹಿನ್ನಡೆ ಹೊಂದ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿಯೂ ಸಹ ಅದು ರಾಜ್ಯ ನೀತಿಯ ಒಂದು ನಿರ್ದೇಶನ ಆದ್ರೂ ಸಹ ಅವಾಗ್ಲೂ ಸಹ ಈಗ ಇವತ್ತು ಓವೈಸಿ ಅವರು ಏನ್ ಹೇಳ್ತಾ ಇದ್ದಾರೆ, ಆ ರೀತಿಯ ಒಂದು ಆಕ್ಷೇಪ ಮಾಡಿದ್ದು ಮದ್ರಾಸಿನ ಪಾಕರ್ ಸಾಹಿಬ್ ಮತ್ತು ಮೊಹಮ್ಮದ್ ಇಸ್ಮಾಯಿಲ್ ಅವರು ಆ ಟೈಮಲ್ಲಿ ಆಕ್ಷೇಪ ಮಾಡಿದ್ರು. ಅವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಈ ಕಾನೂನಲ್ಲಿ ನೀವು ನೋಡಿದ್ರೆ ಎಷ್ಟೋ ಕಾನೂನುಗಳು ಯಾವುದೇ ಧಾರ್ಮಿಕ ಕಾನೂನುಗಳಲ್ಲ. ಈಗ ಕ್ರಿಮಿನಲ್ ಕಾನೂನುಗಳು ಯಾವುದು ಧಾರ್ಮಿಕವಾಗಿ ಬೇರೆ ಬೇರೆ ಇಲ್ಲ. ಆದ್ರೆ ಈಗ ಮದುವೆ ಕಾನೂನು ಅಥವಾ ಉತ್ತರಾಧಿಕಾರದ ಕಾನೂನು ಯಾಕೆ ಧಾರ್ಮಿಕವಾಗಿ ಉಳಿಬೇಕು ಅನ್ನೋದು ಒಂದು ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಆಯ್ತು ಇವತ್ತು ಸಂವಿಧಾನ ಸಭೆಯಲ್ಲಿ ನಾವೇನು ಇದಕ್ಕೋಸ್ಕರನೇ ನಾವು ಆಯ್ಕೆಯಾಗಿ ಬಂದಿಲ್ಲ, ಮುಂದೆ ಒಂದು ದಿವಸ ಶಾಸಕಾಂಗ ಇದು ಉಚಿತ ಅಂತ ಅವ್ರಿಗೆ ಅನಿಸಿದ್ರೆ ಅವಾಗ ಅವರು ಈ ತರ ಒಂದು ಏಕರೂಪದ ಸಿವಿಲ್ ಸಂಹಿತೆ ತರಬಹುದು ಅಂತ BR ಅಂಬೇಡ್ಕರ್ ಅವರು ಹೇಳಿದ್ರು. ಅದೇ ಮುಂದುವರ್ಕೊಂಡು ಬಂದಿದೆ. ಭಿನ್ನಮತ ಇದ್ದಿದ್ದು ಸಹ ಈಗ ಆಗೋದಿಲ್ಲ ಅಂದ್ರೆ 10 ವರ್ಷದಲ್ಲಿ ಆಗ್ಲಿ ಅಂತ ಒಂದು ಹೇಳಿದ್ರು.
BR ಅಂಬೇಡ್ಕರ್ ಅವರು ಮುಂದೆ ಒಂದು ದಿವಸ ಯಾವತ್ತು ಶಾಸಕಾಂಗ ಇದು ಒಪ್ಪತ್ತೆ ಅವತ್ತಾಗ್ಲಿ ಅಂತ ಹೇಳಿದ್ರು. ಈಗ ಅದೇ ನಡ್ಕೊಂಡ್ ಬಂದಿರೋದು ಆರ್ಟಿಕಲ್ 44 ಅಲ್ಲಿ ಇದು ಇದೆ, ಒಂದ್ ದಿವಸ ಮಾಡಬೇಕು ಅನ್ನೋದು ಒಂದು ಗುರಿ ಇದ್ದೇ ಇದೆ. ಈ ಗುರಿ ಮೆಚ್ಚುವಂತದ್ದು. ಆದ್ರೆ ಇದು ಎಲ್ಲಿಯ ತನಕ ನಾವು ಇದ್ರ ರೂಪರೇಷೆಗಳು ನಮ್ಗೆ ಗೊತ್ತಾಗಲ್ವೋ ಅವತ್ತಿನವರೆಗೆ ನಮ್ಗೆ ಇದಕ್ಕೆ ಯಾರ್ಯಾರು ವಿರೋಧ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಇವತ್ತು ಏಕರೂಪದ ಸಿವಿಲ್ ಸಮಿತಿ ಬೇಕು ಅನ್ನೋರು ಸಹ ಈ ಏಕರೂಪದ ಸಿವಿಲ್ ಸಮಿತಿಯಲ್ಲಿ ಏನೇನಿರುತ್ತೆ ಅಂತ ಗೊತ್ತಾದಾಗ ಅದಕ್ಕೆ ವಿರೋಧ ಮಾಡೋಕೆ ಶುರು ಮಾಡಬಹುದು. ಓಕೆ, ಎಸ್ ಸರ್, ದಯಮಾಡಿ ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಪ್ರದೀಪ್ ಸರ್, ನೀವು ಇದನ್ನ ಹೇಗೆ ನೋಡ್ತೀರಿ? ನೀವು ಒಬ್ಬ ಪ್ರಾಕ್ಟಿಷನರ್ ಆಗಿ ಯಾವ ರೀತಿ ಸವಾಲುಗಳು ಎದುರಾಗಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಟ್ರಿಪಲ್ ತಲಾಕ್ ಸರ್ ಹೇಳ್ತಾ ಇದ್ರು, 3-4 ಮದುವೆ ಆಗೋದು ಅದು ವೈಯಕ್ತಿಕ ನಿರ್ಧಾರಗಳು, ಅದರಲ್ಲಿ ಸರ್ಕಾರ ಅಥವಾ ಕೋರ್ಟ್ ಇನ್ವಾಲ್ವ್ ಆಗೋದಕ್ಕೆ ಬರೋದಿಲ್ಲ ಅಂತ. ಟ್ರಿಪಲ್ ತಲಾಕ್ ಬಗ್ಗೆನೂ ಅದೇ ತರದ ಪ್ರಶ್ನೆಗಳಿತ್ತು, ಬಟ್ ಅದನ್ನ ಸುಪ್ರೀಂ ಕೋರ್ಟ್ ಈಗ ಕ್ಯಾನ್ಸಲ್ ಮಾಡಿದೆ. ಸೊ ಹಾಗೆ ಸರ್, ಈಗ ಫಸ್ಟು ಏಕರೂಪ ನಾಗರಿಕ ಸಮಿತಿ ಅಂದ್ರೆ ಏನು? ಜಾತಿ, ಧರ್ಮ, ಪಂಗಡ ಎಲ್ರಿಗೂ ಸೇರಿ ಒಂದೇ ಕಾನೂನಡಿ ಇರಬೇಕು ಅಂತ. ಹೌದು. ಆದ್ರೆ ಈಗ ಆಲ್ರೆಡಿ ಒಂದೇ ಕಾನೂನಡಿಲಿ ಕ್ರಿಮಿನಲ್, ಸಿವಿಲ್ ಪ್ರೊಸೀಜರು, ಕ್ರಿಮಿನಲ್ ಪ್ರೊಸೀಜರು ಎಲ್ಲ ಒಂದೇ ಕಾನೂನಡಿಲಿ ಕೆಲಸ ಮಾಡ್ತಾ ಇದೆ. ಈಗ ಮರ್ಡರ್ ಮಾಡಿದ್ರೆ ಮುಸ್ಲಿಮ್ಗೆ ಬೇರೆ ಕ್ರಿಶ್ಚಿಯನ್ ಬೇರೆ ಅಂತ ಇಲ್ಲ. ಎಸ್ ಸರ್. ರೇಪ್ ಮಾಡಿದ್ರೆ ಅವನಿಗೆ ಬೇರೆ ನಮಗೆ ಬೇರೆ ಅಂತ ಇಲ್ಲ. ಅದೆಲ್ಲ ಒಂದೇ ಕಾನೂನಡಿಲಿ ಇದೆ. ಆದ್ರೆ ಕೆಲವೊಂದು ವೈಯಕ್ತಿಕ ಕಾನೂನುಗಳು, ಕೆಲವೊಂದು ಈಗ ಹಿಂದೂ ಸಕ್ಸೆಷನ್ ಆಕ್ಟು, ಹಿಂದೂ ಮ್ಯಾರೇಜ್ ಆಕ್ಟು, ಹಿಂದೂ ಡೈವರ್ಸ್ ಆಕ್ಟು, ಸ್ಪೆಷಲ್ ಮ್ಯಾರೇಜ್ ಆಕ್ಟು, ಮುಸ್ಲಿಂ ಮ್ಯಾರೇಜ್ ಆಕ್ಟು, ಈ ತರದ್ದು ಒಂದಷ್ಟು ಆಕ್ಟ್ಗಳು ಮಾತ್ರ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಇದೆ. ಆಯ್ತು, ಈಗ ಡಿಫ್ರೆನ್ಸ್ ಇದೆ. ನಮ್ಮ ಹಿಂದೂ ಆಕ್ಟ್ ಅಲ್ಲೇ, ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲೇ ಡಿಫ್ರೆನ್ಸ್ ಇದೆ. ನೀವು ಯಾವ್ದು ಬೇಡಿ. 1955ರಲ್ಲಿ ಹೆಣ್ಮಕ್ಳಿಗೆ ಭಾಗ ಕೊಡ್ಬೇಕು ಅಂತ ಬಂತು. ಯಾರು ಭಾಗ ಕೊಟ್ರು? ಯಾವಾಗ ಕೊಟ್ರು? ಕಾನೂನು ಬಂದಿದ್ದೆ ಅವಾಗ. ಸುಪ್ರೀಂ ಕೋರ್ಟು 2005 ಡಿಸೆಂಬರ್ ಆರ್ಡರ್ ಮಾಡ್ತು, ಆವಾಗ ಬಂತು. ಅಲ್ಲಿವರೆಗೆ ಬರಲೇ ಇಲ್ಲ. ಹಾಗೆ ಈಗ ಹೆಣ್ಮಕ್ಳಿಗೆ ಮುಸ್ಲಿಂ ಲಾನಲ್ಲಿ ಅವ್ರಿಗೆ ಅವಕಾಶನೇ ಇಲ್ಲ, ಸಕ್ಸೆಸ್ನೇ ಇಲ್ಲ, ಅವ್ರಿಗೆ ಭಾಗನೇ ಸಿಗ್ತಿಲ್ಲ, ಅವ್ರಿಗೆ ಕೆಲ್ಸಕ್ಕೆ ಹೋಗಕ್ಕೆ ಅವಕಾಶ ಇಲ್ಲ. ಡಿಫ್ರೆನ್ಸ್ ಇದೆ. ಹಾಗಂದ್ರೆ ತರಲೇಬೇಕು ಅಂತ ನಾನು ಹೇಳ್ತಿಲ್ಲ. ಆದ್ರೆ ತರಕ್ಕಿಂತನೂ ಮೊದಲೇ ಹಾಗೆ ನೀವು ಹೇಳಿದಾಗೆ ಲಾ ಕಮಿಷನ್ ಒಂದು ರಿಪೋರ್ಟ್ ಮಾಡಿರೋದು ಸತ್ಯ. ಆ ಲಾ ಕಮಿಷನ್ ಅಲ್ಲಿ ಏನ್ ಹೇಳಿದೆ? ಇದರ ಬದಲಾವಣೆಗೆ ಇದನ್ನ ನೀವು ಹೇಗೆ ಮಾಡಿಫಿಕೇಶನ್ ಮಾಡ್ತೀರಿ ಅದಕ್ಕೆ ಒತ್ತು ಕೊಡಿ ಅಂತ ಹೇಳಿದೆ. ಈಗ ಜಾರಿಗೆ ತರಕ್ಕಿಂತನೂ ಕೂಡ ಮಾಡಿಫಿಕೇಶನ್ ಮಾಡಿ, ನೀವು ಸುಧಾರಣೆಗಳು ಮಾಡಿ. ಇದರಲ್ಲಿ ಸುಧಾರಣೆಗಳು ಮಾಡದ ಹೊರತು ಆಗೋದೇ ಇಲ್ಲ. ಅಂಬೇಡ್ಕರ್ ಹೇಳಿದ್ದು ಹಾಗೆ 1951ರಲ್ಲಿ ಯಾಕೆ ಅವರು ಕೋರ್ಟ್ ಬಿಲ್ ತರಬೇಕು ಅಂತ ಹೋದ್ರು ಅಂತಂದ್ರೆ, ಹಿಂದೂ ಕೋರ್ಟ್ ಬಿಲ್ ತರಬೇಕು ಅಂತಂದ್ರೆ ಕಾರಣನೇ ಅವರು ಹಿಂದೂ ಹೆಣ್ಮಕ್ಳು. ಅವತ್ತಾಗಿದಂತ ಹಿಂದೂ ಹೆಣ್ಮಕ್ಳಿಗೆ ಶೋಷಣೆ. ಈಗ ಒಬ್ಬ ಗಂಡು ಒಂದಕ್ಕಿಂತ ಹೆಚ್ಚು ಮದುವೆ ಮಾಡ್ಕೋದಿತ್ತು, ಅವಳಿಗೆ ಅವಕಾಶ ಇರ್ಲಿಲ್ಲ. ವಿಧವೆ ಮದುವೆಗೆ ಅವಕಾಶ ಇರ್ಲಿಲ್ಲ, ಅವಳಿಗೆ ಆಸ್ತಿನಲ್ಲಿ ಭಾಗ ಇರಲಿಲ್ಲ, ತಂದೆ ಆಸ್ತಿನಲ್ಲಿ. ಇದು ಎಲ್ಲವನ್ನ ಇಟ್ಕೊಂಡೆ ಅಂಬೇಡ್ಕರ್ ಅವರು ಆ ಹಿಂದೂ ಬಿಲ್ ಕೋಡ್ ನ ಪರವಾಗಿದ್ರು. ಕಾಂಗ್ರೆಸ್ ಇವತ್ತು ಯಾವ ಕಾಂಗ್ರೆಸ್ ಅಂಬೇಡ್ಕರ್ನ ಹೊಗಳುತ್ತೋ ಕಾಂಗ್ರೆಸ್ ಹಿಂದೂ ಕೋಡ್ ನ ವಿರುದ್ಧ ಇದೆ. ಯಾವ ಅವತ್ತು ಹಿಂದೂ ಕೋಡ್ ಬಿಲ್ ನ ವಿರೋಧಿಸಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದನ್ನ ಮಾಡಬಾರ್ದು ಅಂದ್ರು. ಇವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಾಡಬಾರ್ದು ಅಂದ್ರು. ಅವತ್ತಿನ ಪ್ರೆಸಿಡೆಂಟ್, ಇಂಡಿಯನ್ ಪ್ರೆಸಿಡೆಂಟ್ ಅವತ್ತು ವಿರೋಧಿಸಿದ್ರು. ಇವರೆಲ್ಲ ವಿರೋಧಿಸೋ ಬಿಜೆಪಿ ಇವತ್ತು ಮಾಡಬೇಕು ಅಂತಿದೆ. ಯಾರು ಅವತ್ತಿನ 1951ರಲ್ಲಿ ಅದಿರ್ಲಿ, 1949ರಲ್ಲಿ ಇದನ್ನ ಮಾಡಬೇಕು ಅಂತ ಕಮಿಟಿ ಮಾಡ್ತಾರಲ್ಲ, ಮೂಲಭೂತ, ನಮ್ಮ ವಿಕ್ರಮ್ ರೆಡ್ಡಿ ಸರ್ ಹೇಳಿದ್ರು, ಮೂಲಭೂತ ಹಕ್ಕುಗಳ ಸಬ್ ಕಮಿಟಿನಲ್ಲಿ 28 ಜನ ಇರ್ತದಲ್ಲ, 23 ಜನ ವಿರೋಧಿಸ್ತಾರೆ. ಕೇವಲ 7 ಜನ ಮಾತ್ರ ಇವರು ಸಪೋರ್ಟ್ ಮಾಡ್ತಾರೆ. ಅವತ್ತು ಅಂಬೇಡ್ಕರ್ ಅವ್ರನ್ನ ಇಡೀ ದೇಶದಲ್ಲಿ ಕಾಂಗ್ರೆಸ್ ವಿರೋಧಿಸುತ್ತೆ. 51ರಲ್ಲಿ ಅವ್ರ ಲೇಬರ್ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಡದೆ ಈ ಕಾರಣಕ್ಕೋಸ್ಕರ. ಎಸ್, ಹಿಂದೂ ಕೋಡ್ ಬಿಲ್ ಬೇಕು, ಹಿಂದೂ ಹೆಣ್ಣುಮಗಳಿಗೆ ಅವ್ರಿಗೆ ಬೇಕಾದಂತ ಸೌಲಭ್ಯಗಳು ಸಿಕ್ಕಿಲ್ಲ, ಅವ್ರು ಸಮಾನವಾದ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಲೇಬರ್ ಮಿನಿಸ್ಟ್ರಿಗೆ ರಿಸೈನ್ ಮಾಡ್ತಾರೆ. ಅವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಇದೇ ಅಂಬೇಡ್ಕರ್ ಫೋಟೋವನ್ನ ಬೆಂಕಿಗೆ ಹಾಕ್ತಾರೆ, ವಿರೋಧಿಸುತ್ತಾರೆ. ಆದ್ರೆ ಇವತ್ತು ಅದೇ ಕಾಂಗ್ರೆಸ್ ಹಿಂದೂ ಕೋಡ್ ಬೇಡ ಅಂತ ಹೇಳ್ತಿದೆ. ಆದ್ರೆ ಯೂನಿಫಾರ್ಮ್ ಕೋಡ್, ಸಾರಿ, ಯೂನಿಫಾರ್ಮ್ ಕೋಡ್, ಹಿಂದೂ ಕೋಡ್ ನೀವು ವಿರೋಧ ಮಾಡಿದ್ರಿ. ಅಂಬೇಡ್ಕರ್ ಫೋಟೋ ಎಲ್ಲ ಸುಟ್ರಿ ಅಂತ ಹೇಳಿ ಇದೆ, ಡಾಕ್ಯುಮೆಂಟ್ಸ್ ಇದೆ, ಚರ್ಚೆ ಆಗಿದೆ. ನೀವು ಏನ್ ಮಾಡಿದ್ರೆ ಇಡೀ ದೇಶದಲ್ಲಿ ಅವ್ರು ಯಾಕೆ ಲೇಬರ್ ಮಿನಿಸ್ಟರ್ ರಾಜೀನಾಮೆ ಕೊಟ್ರು ಎಲ್ಲವೂ ಕೂಡ ರೆಕಾರ್ಡ್ ಇದೆ. ಆ ಚರ್ಚೆನಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರುದ್ಧ ನೀವು ಎಷ್ಟು ಮಟ್ಟಕ್ಕೆ ಅಟ್ಯಾಕ್ ಮಾಡಿದ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾಕೆ ಅಟ್ಯಾಕ್ ಮಾಡಿದ್ರು, ಎಲ್ಲವೂ ಚರ್ಚೆ ಆಗಿದೆ. ಅದೇನು ಸುಮ್ಮನೆ ಎಲ್ಲ ರೆಕಾರ್ಡ್ ಅಲ್ಲಿ ಇದೆ. ಚರ್ಚೆ ಇವತ್ತು ದೇಶದಲ್ಲಿ ಚರ್ಚೆ ಆಗ್ಲಿ. ಸರ್ದಾರ್ ವಲ್ಲಭಾಯ್ ಪಟೇಲ್ 51ನೇ ಇಸ್ವಿನಲ್ಲಿ ತೀರೋಗಿದ್ರು. ಕೇಳಿ ಅವ್ರು ಯಾವಾಗ ಬಂದ್ಬಿಟ್ಟು ವಿರೋಧ ಮಾಡಿದ್ರು? ಸರ್ದಾರ್ ವಲ್ಲಭಾಯ್ ಪಟೇಲ್
ಏನ್ ಹೇಳ್ತಾ ಇದ್ರಿ? 51ನೇ ಫಸ್ಟ್ ಎಲೆಕ್ಷನ್ ಅಲ್ಲಿ ಫಸ್ಟ್ ನೋಡಿ, ಇದು ಚರ್ಚೆಗಿಟ್ಟಾಗ ಅವರು ಬದುಕಿದ್ರು. ಈ ಚರ್ಚೆನಲ್ಲಿ ಅವರು ಈ ಚರ್ಚೆ ವಿರೋಧಿಸಿದ್ರು. ಹೋಗ್ಬೇಡಿ, 51 ಹೇಳ್ತಾ ಇರೋದು ಯೂನಿಫಾರ್ಮ್ 51 ಹಿಂದೂ ಕೋಡ್ ನ ತಗೊಬಂದಾಗ ಯಾಕೆ ವಿರೋಧಿಸಿದ್ರಿ? 51 ಯಾಕೆ ವಿರೋಧಿಸಿದ್ರಿ? 1949ರಲ್ಲಿ ಅವತ್ತಿನ ಸರೋಜಿನಿ ನಾಯ್ಡು ಕೂಡ ಹಿಂದೂ ಕೋಡ್ ವಿರೋಧ ಇದ್ರು. ಇದೆಲ್ಲ ಒಂದ್ ಕಡೆ ಆಗ್ಲಿ, ಆದ್ರೆ ಹಿಂದೂ ಕೋಡ್ ಇವತ್ತಿನೇನು ಕಾಮನ್ ಸಿವಿಲ್ ಪ್ರೊಸೀಜರ್ ಕೋಡ್ ಬರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗೆ ಇಟ್ಟಿದ್ದಾರೆ. ಚರ್ಚೆ ಆಗ್ಬೇಕು, ಆದ್ರೆ ಕೋಡ್ ಬರ್ಲೇಬೇಕು ಅಂತ 44ರಲ್ಲಿ ಇಲ್ಲ, ಆದ್ರೆ 44ರಲ್ಲಿ ಬರಬೇಕು ಅಂತಿದೆ, ಅವಕಾಶ ಇದೆ. ಅದನ್ನ ಚರ್ಚೆಗೆ ಇಟ್ಟಿರೋದು ಸತ್ಯ, ಆ ಚರ್ಚೆ ಆಗ್ಬೇಕಾಗಿರೋದು ಸತ್ಯ. ಆದ್ರೆ ಆಗಕ್ಕಿಂತ ಮೊದಲೇ ಒಂದಷ್ಟು ನ್ಯೂನತೆಗಳು ಇರೋದು ಸತ್ಯ. ಇದರಲ್ಲಿ ತರಕ್ಕಿಂತ ಮೊದಲೇ ಇವತ್ತೇನಾಗಿದೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಪಾರ್ಸಿಗಳಿಗೆ ಒಂದೊಂದು ಕಾನೂನುಗಳು ಇರೋದು ಸತ್ಯ. ಈಗ ಡೈವರ್ಸ್ ತಗೊಳಕ್ಕೆ ಅವನೊಂದು ಕಾನೂನು ಹೋಗ್ಬೇಕು, ನಾವೊಂದು ಕಾನೂನು ಹೋಗ್ಬೇಕು, ಮದುವೆ ಅವನೊಂದು ಕಾನೂನು ಹೋಗ್ಬೇಕು, ನಾವೊಂದು ಕಾನೂನು ಹೋಗ್ಬೇಕು. ಒಂದೇ ಕಾನೂನು ತಗೊಂಡ್ರೆ ಏನ್ ಸಮಸ್ಯೆ? ಪ್ರಾಬ್ಲಮ್ ಏನೋ ಒಂದಷ್ಟು ಧರ್ಮದ ಬಗ್ಗೆ ಒಂದಷ್ಟು ಇಶ್ಯೂಸ್ ಇರ್ಬೋದು, ಸಾಲ್ವ್ ಮಾಡಿ, ಚರ್ಚೆ ಆಗ್ಲಿ, ಆ ಸಾಲ್ವ್ ಮಾಡಿ, ಆ ಸೆಟ್ರೇಟ್ ಮಾಡಿ ಕಾನೂನು ತಗೋಬಾರ್ದು, ಒಳ್ಳೇದು. ಫೈನ್. ಎಸ್, ಈಗ ಬಿಜೆಪಿಯ ವಕ್ತಾರರಾದ ವಿವೇಕ್ ರೆಡ್ಡಿ ಅವರು ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ. ನಿಮ್ಮ ಆಲೋಚನೆ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಸರ್. ಸಂವಿಧಾನದಲ್ಲೂ ಕೆಲವು ಅಂಶಗಳು ಇದ್ರ ಬಗ್ಗೆ ಪ್ರಸ್ತಾಪವಾಗಿರೋದಿದೆ. ಆರ್ಟಿಕಲ್ 29, 44 ಬಗ್ಗೆ ಇಷ್ಟು ಹೊತ್ತು ನಾವು ಚರ್ಚೆ ಮಾಡ್ತಾ ಇದ್ವಿ. ಸುಧಾರಣೆಗಳನ್ನ ತರದ ಹೊರತು ಈ ರೀತಿಯಾದ UCCಯನ್ನು ಜಾರಿಗೆ ತರ್ತೀವಿ ಅಂತ ಯೋಚನೆ ಮಾಡೋದಿದೆಯಲ್ಲ, ಇದು ಪೊಲಿಟಿಕಲ್ ಗೇನ್ಸ್ಗೆ ಆಗ್ತಿರೋದು, ಒಂದು ಡಿವಿಯೇಷನ್ ಟ್ಯಾಕ್ಟಿಕ್ಸು ಅನ್ನೋ ಪ್ರಶ್ನೆ ಇದೆ. ಅಲ್ಲ, UCCನೇ ಬಹಳ ದೊಡ್ಡ ಸುಧಾರಣೆ. ಈ ರಾಷ್ಟ್ರದಲ್ಲಿ UCCಯನ್ನು ತಂದು ಅದನ್ನು ನಾವು ಅನುಷ್ಠಾನಕ್ಕೆ ತಂದರೆ ಮಹಿಳೆಯರಿಗಾಗುವಂಥ ಒಂದು ಅಸಮತೋಲನ, ಅವ್ರ ಮೇಲೆ ಹೇರ್ತಾ ಇರತಕ್ಕಂತಹ ನಿಷೇಧಗಳು, ಹಾಗೂ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಪ್ರತ್ಯೇಕತೆಯಿಂದ, ಅಂದರೆ ವಿಧ ಧರ್ಮಗಳಿಗೆ ಅವರವರ ಆಚರಣೆಗಳಿಗೆ ಅಥವಾ ಅವರವರ ಸಿವಿಲ್ ಕೋಡ್ ಪ್ರಕರಣಗಳಿಗೆ ಅವರ ಆಚರಣೆಗಳಿಗೆ ನಾವು ಆಸ್ಪದ ಕೊಟ್ಟರೆ ಆಗೇನಾಗುತ್ತೆ ಅಂತಂದರೆ ಮಹಿಳೆಯರಿಗೆ ಇನ್ನಷ್ಟು ಶೋಷಣೆ ಆಗುತ್ತೆ. ಆ ಶೋಷಣೆಯಿಂದ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಒನ್ ನೇಷನ್ ಒನ್ ಲಾ ಅಂತೀವಿ, ಒಂದು ರಾಷ್ಟ್ರಕ್ಕೆ ಒಂದು ಎಲ್ಲರೂ ಸಮ್ಮತಿಸುವ ಒಂದು ನೀತಿ ಅಂತೀವಿ. ಆ ಒನ್ ನೇಷನ್ ಒನ್ ಲಾಗ್ ಭಂಗ ತರುತ್ತೆ. ಹಾಗೂ ಆಧುನಿಕತೆ ಹತ್ರ ಇಡೀ ವಿಶ್ವ ಹೋಗ್ತಾ ಇದೆ. ಆಧುನಿಕತೆಯ ಒಂದು ಅಂಶ ಅಂತಂದರೆ ಮಹಿಳೆಯರು ಹಾಗೂ ಗಂಡಸರು ಇಬ್ಬರು ಒಂದೇ ಅನ್ನೋದೇ ಆಧುನಿಕತೆಯ ಪರಿಕಲ್ಪನೆ. ನಾವು ತಿರುಗಿ ಅನೇಕ ವರ್ಷಗಳಿಂದ, 500 ವರ್ಷಗಳಿಂದ, 200 ವರ್ಷಗಳಿದ್ದಂತೆ ಹಿಂದೆ ಇದ್ದಂಥ ಪದ್ಧತಿಗಳನ್ನ ಇವತ್ತು ನಾವು ಆಚರಿಸ್ತಾ ಇಲ್ಲ. ಪ್ರದೀಪ್ ಅವ್ರು ಹೇಳ್ತಾ ಇರೋದು ಕರೆಕ್ಟ್. ನೀವು ಸಿವಿಲ್ ಕೋಡ್ನ ಅನುಷ್ಠಾನಕ್ಕೆ ತಂದರೆ ಈ ಒನ್ ನೇಷನ್ ಒನ್ ಲಾ ಇಡೀ ರಾಷ್ಟ್ರಕ್ಕೆ, ಇಡೀ ನಮ್ಮ ಭಾರತಕ್ಕೆ ಒಂದು ಕಾನೂನು ಇಲ್ಲ. ಬಟ್ ನಿಮ್ಮ ಟೋನು ಪುರುಷರು ಮಹಿಳೆಯರು ಅನ್ನೋ ಥರ ಇಲ್ಲ, ಹಿಂದೂ ಮುಸ್ಲಿಂ ಅನ್ನೋ ಥರ ಇದೆ ಅನ್ನೋದು ಆರೋಪ. ಆ ಥರ ಏನಿಲ್ವಲ್ಲ. ಈಗ ಸುಧಾರಣೆಗಳಾಗಬೇಕಾಗಿರೋದಲ್ಲಿ ಪಾರ್ಸಿಲಾಗಿ ಸುಧಾರಣೆ ಆಗಬೇಕಾ? ಇಲ್ಲ, ವಿಶಿಷ್ಟವಾದ ಕಾನೂನು ಇಲ್ಲ. ಕ್ರಿಶ್ಚಿಯನ್ಸ್ಗೆ ಸುಧಾರಣೆ ಆಗಬೇಕಾ? ಅವ್ರಿಗೆ ವಿಶಿಷ್ಟವಾದ ಕಾನೂನು ಏನಿಲ್ಲ. ಅವರೂ ಸಹ ಮದುವೆ ವಿಚಾರವಾಗಿ, ಆಸ್ತಿಗಳ ವಿಚಾರವಾಗಿ ಹಾಗೂ ವಿಚ್ಛೇದನ ವಿಚಾರವಾಗಿ ಒಂದು ಕಾನೂನಿಗೆ ಬದ್ಧರಾಗಿದ್ದಾರೆ. ಆದರೆ ಪ್ರತ್ಯೇಕತೆ ಇರೋದು ಮುಸಲ್ಮಾನ್ ಪಂಗಡದಲ್ಲಿ. ಆ ಪ್ರತ್ಯೇಕತೆಯನ್ನು ಪರ್ಸನಲ್ ಲಾ ಏನು ಹೇಳ್ತೀವಿ, ವೈಯಕ್ತಿಕವಾದ ಕಾನೂನುಗಳಿಗೆ, ಧಾರ್ಮಿಕವಾದ ವಿಷಯಗಳಲ್ಲ, ವೈಯಕ್ತಿಕವಾದ ಕಾನೂನುಗಳಲ್ಲಿ ಸಮತೋಲನವನ್ನು ಕಾಪಾಡಬೇಕು, ಸಮಾನತೆಯನ್ನು ಕಾಪಾಡಬೇಕು. ಆ ಸಮಾನತೆ ಬರಬೇಕಾದದ್ದೇ ಮುಸ್ಲಿಂ ಪಂಗಡಕ್ಕೆ. ಅದನ್ನೇ ಪ್ರಶ್ನೆ ಮಾಡಿದ್ದಾರೆ ಸರ್. ಆರ್ಟಿಕಲ್ 29, ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್. ನೀವು ಈ ರೀತಿ ಒಂದು ಸುಧಾರಣೆ ಅಂತ UCC ಅನ್ನು ತಂದ್ರೆ ಆರ್ಟಿಕಲ್ 29ಗೆ ನಾವು ಕೊಡುವಂತಹ ವೇದಿಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. OIC ಅದನ್ನೇ ಕೇಳಿದ್ದಾರೆ. ಈಗ ಮೈನಾರಿಟಿ ಅಂತಂದ್ರೆ ಮೈನಾರಿಟಿಯ ಹಕ್ಕುಗಳು ಹಲವಾರು ಸ್ತರಗಳಲ್ಲಿರುತ್ತೆ. ಆದರೆ ಆರ್ಟಿಕಲ್ 14 ಹೇಳುತ್ತೆ, ಏನು ಹೇಳುತ್ತೆ? ಗಂಡ ಆಗಲಿ ಹೆಣ್ಣಾಗ್ಲಿ ಇಬ್ರು ಈಕ್ವಲ್ ಅಂತ ಹೇಳ್ತಾರೆ. ಹಾಗಿದ್ದಾಗ ನಾವು ಕಾನ್ಸ್ಟಿಟ್ಯೂಷನ್ನ ರಿಕನ್ಸೈಲ್ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ನಲ್ಲಿರೋ ಪರಿಚ್ಛೇದಗಳನ್ನ ಅದರ ಮೂಲಾರ್ಥಗಳಿಗೆ ಹೋದಾಗ ಸಮಾನತೆಯ ಅಂಶಕ್ಕೆ ಬೇರೆ ವ್ಯಾಖ್ಯಾನ ಇಲ್ಲ. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ವಿಕ್ರಮ್ ಹೆಗಡೆ ಅವರು ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನಾವು ಮಾತಾಡ್ತಾ ಇದ್ವಿ, ಒಂದ್ ವೇಳೆ ಲಾ ಕಮಿಷನ್ ಈಗ ಅಭಿಪ್ರಾಯ ಕೇಳುವಂತಹ ಪರಿಸ್ಥಿತಿ ಇದೆಯಲ್ಲ, ಹೌದು ಬೇಕು ಅನ್ನೋ ತರ ರಿಪೋರ್ಟ್ ಅನ್ನ ಕೊಟ್ರು ಅದು ಒಂದರ ಆಧಾರದ ಮೇರೆಗೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಸುಧಾರಣೆಗಳು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆ ದೃಷ್ಟಿಕೋನದಲ್ಲಿ ನೀವೇನ್ ನೋಡ್ತೀರಿ? ಮೊದಲಿಗೆ ಮುಸ್ಲಿಂ ಪರ್ಸನಲ್ ಲಾ ಅಂತ ಏನಿದೆ ಅದರಲ್ಲಿ ಸುಧಾರಣೆಗಳಾಗಿ ಆ ಬಳಿಕ ಓವರ್ ಆಲ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಯೋಚನೆ ಮಾಡಿದ್ರೆ ಅದು ಓಕೆ ಅಂತ ಅನಿಸುತ್ತಾ, ಅಥವಾ ಏಕ್ದಮ್ ಒಂದು ಆಕ್ಟ್ ಬಗ್ಗೆ ಯೋಚನೆ ಮಾಡೋದು ಹೇಗಿರುತ್ತೆ?
ನೀವು ಹೇಳ್ತಾ ಇರೋದು ಇದರಲ್ಲಿ ಒಂದು ಸ್ವಲ್ಪ ಸತ್ಯತೆ ಇದೆ. ಹೇಗೆ ಅಂದ್ರೆ ಈ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಇದು ಬಹಳ ದೊಡ್ಡ ಸ್ಟೆಪ್ ಆಗುತ್ತೆ. ಎಲ್ಲಾ ಪರ್ಸನಲ್ ಲಾಗಳನ್ನು ತೆಗೆದುಹಾಕಿ ಒಂದು ಸಂಹಿತೆ ತರೋ ರೀತಿಯಲ್ಲಿ ಮುಂದುವರೆದಾಗುತ್ತೆ. ಅದನ್ನ ಬಿಟ್ಟು ಈಗ ನಾವು ಒಂದೊಂದೇ ಅಂಶಗಳು ಯಾವ್ಯಾವ ಪರ್ಸನಲ್ ಲಾಗಳಲ್ಲಿ ಏನೇನು ತೊಂದರೆಗಳಿದೆಯೋ, ಯಾವ್ಯಾವ ರೀತಿಯಲ್ಲಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಯಾರಿಗೆ ಶೋಷಣೆ ನಡೀತಾ ಇದೆಯೋ ಆ ಅಂಶಗಳನ್ನ ತೆಗಿತಾ ಹೋದ್ರೆ, ಆ ಅಂಶಗಳನ್ನ ಗುರುತಿಸಿ ತೆಗಿತಾ ಹೋದ್ರೆ ಅದು ಬೇಗ ಮುಂದುವರಿಬಹುದು. ಈಗ ಟ್ರಿಪಲ್ ತಲಾಕ್ ಇರ್ಬೋದು ಅಥವಾ ಬೇರೆ ಒಂದು ಯಾವುದೇ ಒಂದು ಪದ್ಧತಿ ಇರಬಹುದು, ಎಲ್ಲ ತೆಗೆದಿರೋದಿದೆ. ಪಾಲಿಗಮಿ ಈಗ ನೋಡ್ಬೋದು. ಈಗ ಹಿಂದೂಗಳಲ್ಲಿ ಇದನ್ನ ಆಲ್ರೆಡಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ತೆಗೆದಾಗಿದೆ. ಒಂದು ಟೈಮಲ್ಲಿ ಹಿಂದೂಗಳಲ್ಲೂ ಪಾಲಿಗಮಿ ಇತ್ತು. ಹಾಗೆ ಈಗ ಎಲ್ಲ ಸಮುದಾಯಕ್ಕೂ ತರಬೇಕಾ ಅನ್ನೋದು ನೋಡಬಹುದು. ಇದನ್ನ ಯಾವ ರೀತಿ ನೋಡ್ಬೇಕು ಅಂದ್ರೆ, ಹೌದು ಇದರಲ್ಲಿ ಯಾರಿಗೆ ಶೋಷಣೆ ಆಗ್ತಾ ಇದೆಯೋ ಅವ್ರ ಹಕ್ಕುಗಳನ್ನ ಮುಂದಿಟ್ಕೊಂಡು ಈ ರೀತಿ ಮಾಡ್ಬೋದು. ಏಕರೂಪದ ಸಿವಿಲ್ ಸಂಹಿತೆನೆ ತರಬೇಕು ಅಂತ ಹೋದ್ರೆ ಇವತ್ತು ನಮಗನ್ನಿಸ್ತಾ ಇರೋದು, ಓವೈಸಿ ಅವರು ಹೇಳೋ ಹಾಗೆ ಮುಸ್ಲಿಮರಿಗೆ ಅನ್ನಿಸ್ತಾ ಇರೋದು ಇದನ್ನ ಮುಸ್ಲಿಂ ಕಾನೂನುಗಳನ್ನ ತೆಗೆದಾಕಿ ಹಿಂದೂ ಕಾನೂನುಗಳನ್ನ ತರುವಂತದ್ದು ಅಂತ ಅನ್ನಿಸ್ತಾ ಇದೆ. ಆದ್ರೆ ಇದರ ಡೀಟೇಲ್ಸ್ ನಾವು ನೋಡ್ತಾ ಹೋದ್ರೆ ಈಗ ಹಿಂದೂಗಳಲ್ಲೇ ಎಷ್ಟೋ ವ್ಯತ್ಯಾಸಗಳಿದೆ. ನಮ್ಮ ದೇಶದಲ್ಲಿ ವೈವಿಧ್ಯತೆ ಹೇಗಿದೆ ಅಂದ್ರೆ, ಮುಸ್ಲಿಂಗಳಲ್ಲೂ ಸಹ ಕೋಜಾಶಿಯಾಗಳು ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಹಿಂದೂ ಸಕ್ಸೆಷನ್ ಲಾಸ್ನೇ ಫಾಲೋ ಮಾಡ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಫ್ಯಾಮಿಲಿನೇ ಅವ್ರ ಬಾಂಬೆ ಪ್ರಾಪರ್ಟಿನ ಪಾರ್ಟಿಷನ್ ಆಗುವಾಗ ಅದು ಹಿಂದೂ ಕಾನೂನಲ್ಲಿ ಆಗ್ಬೇಕು ಅಂತ ಒಂದು ಕಂಟೆನ್ಷನ್ ತಗೊಳ್ತಾರೆ. ಹಾಗೆ ಹಿಂದೂಗಳಲ್ಲೂ ಸಹ ಈಗ ಸೋದರ ಸಂಬಂಧಿಗಳಲ್ಲಿ ಮದುವೆ ಇರ್ಬೋದು. ದಕ್ಷಿಣ ಭಾರತದಲ್ಲಿ ಆ ಪದ್ಧತಿ ಇದೆ, ಉತ್ತರದಲ್ಲಿ ಇಲ್ಲ. ಹಾಗಾದ್ರೆ ಯೂನಿಫಾರ್ಮಿಟಿ ಅಂದ್ರೆ, ಏಕರೂಪತೆ ಅಂದ್ರೆ ಯಾವ್ದು ಮಾಡ್ಬೋದು ಅದರಲ್ಲಿ, ಅಥವಾ ಬೇರೆ ಒಂದೊಂದು ಪದ್ಧತಿಗಳು ನಡ್ಕೊಂಡು ಬರ್ತಾ ಇರಬಹುದು. ಇನ್ನೊಂದೇನಾಗ್ತಾ ಇದೆ ಅಂದ್ರೆ, ಈ ಯೂನಿಫಾರ್ಮ್ ಸಿವಿಲ್ ಸಂಹಿತೆ ಈಗ ಗೋವಾದಲ್ಲಿ ಈಗಾಗಲೇ ಒಂದು ಏಕರೂಪದ ಸಿವಿಲ್ ಸಂಹಿತೆನೇ ಇದ್ದೇ ಇದೆ ಪೋರ್ಚುಗೀಸ್ ಕಾಲದಿಂದಲೂ ಸಹ. ಗುಜರಾತ್, ಉತ್ತರಾಖಂಡ್ ಈ ಮುಂತಾದ ರಾಜ್ಯಗಳು ಅವರವರದೇ ಆದ ಕಮಿಷನ್ಗಳು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅವರ ರಾಜ್ಯದಲ್ಲಿ ಆ ಏಕರೂಪದ ಸಿವಿಲ್ ಸಂಹಿತೆ ತರಬೇಕಾ ಅಂತ. ಒಂದೊಂದು ಕಡೆ ಏಕರೂಪ ಸಿವಿಲ್ ಸಂಹಿತೆ ಇದ್ದು ಇನ್ನೊಂದೊಂದು ಕಡೆ ಇಲ್ಲದೆ ಇರೋ ಸಾಧ್ಯತೆಗಳು ಇದೆ. ಹೀಗಾಗಿ ಈ ಏಕರೂಪ ಸಿವಿಲ್ ಸಂಹಿತೆನೇ ಬೇಕು ಅಂತ ಕೂತ್ಕೊಂಡ್ರೆ ಇದರಲ್ಲಿ ಬಹಳ ತೊಂದರೆಗಳು ಬರ್ಬೋದು ನಾಳೆ. ಅಂದ್ರೆ ಇವತ್ತು ನಾವು ಒಂದು ಸಮುದಾಯದಿಂದ ಇವತ್ತು ಅಪೋಸಿಷನ್ ಬರ್ತಾ ಇದೆ, ನಾಳೆ ಯಾರಿಂದ ಬೇಕಾದ್ರೂ ಬರ್ಬೋದು. ಅದರ ಡೀಟೇಲ್ಸ್ ಮುಂದೆ ಬರ್ತಾ ಹೋದಾಗೆ ಬೇರೆ ಬೇರೆ ಜನರು ಅದಕ್ಕೆ ಏನೇನೋ ಅಪೋಸಿಷನ್ ಕೊಡ್ಬೋದು. ಅದನ್ನ ಬಿಟ್ಟು ನಾವು ಬೇರೆ ಬೇರೆ ಏನೇನು ತೊಂದರೆಗಳಾಗ್ತಾ ಇದೆ ಅನ್ನೋದನ್ನ ಗುರುತಿಸಿ ಮುಂದುವರೆದ್ರೆ ಒಳ್ಳೇದು ಅಂತ ನಾನು ಅನ್ಸುತ್ತೆ. ಫೈನ್ ಸರ್. ಹಾಗೆ ಸಂಪರ್ಕದಲ್ಲಿ ಸೂರ್ಯ ಅವರೇ, ಸುಪ್ರೀಂ ಕೋರ್ಟೇ ಹೇಳ್ತಾ ಇದೆ ಸ್ಟೇಟ್ದು ಜವಾಬ್ದಾರಿ ಇದು, ಇದನ್ನು ಜಾರಿಗೆ ತರಬೇಕಾಗಿತ್ತು. ಜಾರಿಗೆ ತರದೇ ಇರೋ ಕಾರಣಕ್ಕಾಗಿ ಜೆಂಡರ್ ಈಕ್ವಾಲಿಟಿ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ. ಸೊ ಈ ಸರಳ ಮುದ್ಗಲ್ ಕೇಸ್ನಲ್ಲಿ ಅದೇ ಆಗಿರೋದು. ನಿಮ್ಮ ಅಭಿಪ್ರಾಯ? ಸುಪ್ರೀಂ ಕೋರ್ಟೇ ಹೇಳ್ತಿದೆ. ಬೇಕು ಆಗಲೇ ಹಿರಿಯ ವಕೀಲರು ವಿವೇಕ್ ರೆಡ್ಡಿ ಅವರು ಹೇಳಿದ್ರು ಆರ್ಟಿಕಲ್ 14 ಇದೆ ಅಂತ. ಸೊ ಸ್ಟೇಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಆರ್ಟಿಕಲ್ 44 ನೀವೇ ಹೇಳಿದ್ರಿ, ಅದು ಲೆಫ್ಟ್ ಟು ದ ಸ್ಟೇಟ್ ಅಂತ, ಯೂನಿಫಾರ್ಮ್ ಸಿವಿಲ್ ಕೋಡ್ನ ತರುವಂಥದ್ದು. ಇಲ್ಲಿ ನೀವು ಹೆಣ್ಮಕ್ಳ ಶಿಕ್ಷಣ ಆಗಿರ್ಬೋದು, ಅಥವಾ ಧಾರ್ಮಿಕ ಹಕ್ಕಾಗಿರ್ಬೋದು, ಅಥವಾ ವೈಯಕ್ತಿಕ ಸ್ವಾತಂತ್ರ್ಯ ಆಗಿರ್ಬೋದು, ಈಕ್ವಾಲಿಟಿ ಬಿಫೋರ್ ಲಾ ಅಂತ ಬಂದಾಗ ಸಮಾನವಾಗಿ ಎಲ್ಲದಕ್ಕೂ ಎಲ್ಲ ಇದರಲ್ಲೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡಲ್ಲಿ ಇದ್ದಾರೆ. ನೀವು ಯಾವ್ದಾದ್ರು ಉದ್ಯೋಗ ಆಗಿರ್ಬೋದು, ವೃತ್ತಿ, ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಸಮಾನವಾದಂಥ ಅವಕಾಶ ಇದೆ. ಇಲ್ಲಿ ಪ್ರದೀಪ್ ಹೇಳೋದಕ್ಕೆ ನಾನು ಒಪ್ಕೊಂತೀನಿ. ಏನಂದರೆ ಕಾನೂನು ಎಲ್ಲರಿಗೂ ಒಂದೇ ಇದೆ. ಯಾವುದ್ರಲ್ಲಿ IPC, CRPC, ಆಮೇಲೆ ಸಿವಿಲ್ ಪ್ರೊಸೀಜರ್ ಕೂಡ CPC ಅವೆಲ್ಲ ಕೂಡ ಒಂದೇ ಇದೆ. ಆಮೇಲೆ ಲೇಬರ್ ಆ್ಯಕ್ಟ್ಸು, ಲೇಬರ್ ಲಾಸು, ಕಾಂಟ್ರಾಕ್ಟ್ ಆ್ಯಕ್ಟು, ನೀವು ಯಾವುದೇ ಈಗ ಬೇರೆ ಏನಾದರೂ ನೀವು ಕಾಂಟ್ರಾಕ್ಟ್ ಮಾಡ್ಕೊ ಹಿಂದೂ ಮುಸ್ಲಿಂ ಅಂತ ಬರಲ್ಲ, ಅಲ್ಲಿ ನಾಗರಿಕರು ಅಂತ ಬರ್ತಾರೆ. ಸೊ ಇಲ್ಲಿ ಪ್ರಶ್ನೆ ಇರೋದೇನು ಅಂದರೆ, ನೀವು ಇಲ್ಲಿ ಏನನ್ನ ಬದಲಾವಣೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಈಗ ನಿನ್ನೆ ಮದ್ರಾಸ್ ಹೈಕೋರ್ಟ್ ಒಂದು ತೀರ್ಪು ಕೊಡ್ತು. ಈ ಅರ್ಚಕ ವೃತ್ತಿಗೆ ಅದೇನು ನಿಮ್ಮ ಇದು ಏನು ಫ್ಯಾಮಿಲಿ ಪೆಡಿಗ್ರಿ ಅಲ್ಲ, ಅದು ಯಾವುದೇ ಜಾತಿಯಿಂದ ಬರಬೇಕಾಗಿಲ್ಲ, ಯಾರು ಬೇಕಾದ್ರೂ ಅರ್ಚಕ ವೃತ್ತಿಗೆ ಧಾರ್ಮಿಕ ಇದನ್ನ ಆಗಮ ಇದನ್ನ ಮಾಡೋದಕ್ಕೆ ಯಾರು ಬೇಕಾದ್ರೂ ಅಪಾಯಿಂಟ್ ಮಾಡ್ಕೊಬೋದು. DC-ಗೆ ಆರ್ಡರ್ ಮಾಡ್ತು ಹೈಕೋರ್ಟ್. ಸೊ ಇದು ಬದಲಾಗ್ತಾ ಹೋಗ್ತಾ ಇರುತ್ತೆ. ಈಗ ಸತಿ ಸಹಗಮನ ಪದ್ಧತಿ ಇತ್ತು, ಈಗಿಲ್ಲ. ಹಿಂದೆ ಇನ್ನೊಂದು ಯಾವುದೋ ಒಂದು ಆಚರಣೆ ಇರುತ್ತೆ, ಮುಂದೆ ಇರಲ್ಲ. ಸೊ ಪ್ರತಿಯೊಂದನ್ನು ಬದಲಾಗ್ತಾ ಹೋಗ್ಬೇಕಾದ್ರೆ ನೀವು ಏನನ್ನ ತಗೊಂಬರಕ್ಕೆ ಹೊರಟಿದ್ದೀರಾ
ಅದನ್ನ ಜನರ ಮುಂದೆ ಇಡಿ. ಈಗ ಲಾ ಕಮಿಷನ್ನು ಇದು ಸಲಹೆ ಸೂಚನೆಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಆವನ ವೆಬ್ಸೈಟ್ ಲಿಂಕ್ ಏನೋ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈ ಜನ ಸಲಹೆ ಕೊಡ್ತಾರೆ, ಅವ್ರಿಗೆ ಅಗತ್ಯ ಇದೆಯಾ ಇಲ್ವಾ? ಜನರಿಗೆ ಅಗತ್ಯ ಇಲ್ಲದೆ ಇರೋ ಕಾನೂನು ಯಾವುದು ಕೂಡ ಬಳಕೆಯಲ್ಲಿ ಇರಲ್ಲ. ಜನರಿಗೆ ಈಗ ನೀವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬೇಕಾಗತ್ತೆ, IPC ಯಾವ ಇದರಲ್ಲಿ ಯಾವ ಅಪರಾಧಕ್ಕೆ ಎಷ್ಟು ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದು ಬೇಕಾಗುತ್ತೆ. ಕೋರ್ಟ್ಗಳು ಯಾವ ರೀತಿ ನಡ್ಕೊಬೇಕು, ಏನಾಗಬೇಕು ಅನ್ನೋದು ಇದ್ದೇ ಇರುತ್ತೆ. ಸರ್ಕಾರ ನ್ಯಾಯಾಂಗ ಯಾವ ರೀತಿ ಇರಬೇಕು, ಕಾರ್ಯಾಂಗ ಯಾವ ರೀತಿ ಇರಬೇಕು, ಇವೆಲ್ಲ ಪ್ರತಿಯೊಂದು ಶಾಸಕಾಂಗ ಯಾವ ರೀತಿ ಕೆಲಸ ಮಾಡಬೇಕು, ಪ್ರತಿಯೊಂದಕ್ಕೂ ಕಾನೂನಿದೆ. ಈ ವೈಯಕ್ತಿಕ ಕಾನೂನುಗಳನ್ನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಅಳೆದು ತೂಗಿ ಯಾರಿಗೆ ಏನಾಗ್ತಾ ಇದೆ, ಯಾವ ಸ್ವಾತಂತ್ರ್ಯದ ವಿಚಾರದಲ್ಲಿ ನೀವು ಮಾತಾಡ್ತಾ ಇದ್ದೀರಾ, ಮಹಿಳೆಯರ ಆಸ್ತಿ ಹಕ್ಕು 2005ರಿಂದ ಹಿಂದೂ ಮಹಿಳೆಯರಿಗೆ ಸಿಕ್ಕಿರುವಂಥದ್ದು, ಅದಕ್ಕಿಂತ ಮುಂಚೆ ವಿವಾಹ ಆಗಿ ಆಚೆಗೆ ಹೋಗಿರುವಂಥ ಹೆಣ್ಮಕ್ಳಿಗೆ ಮತ್ತು ಹೆಣ್ಮಕ್ಳಿಗೆ ಇದು ಆಸ್ತಿನಲ್ಲಿ ಪಿತ್ರಾರ್ಜಿತ ಆಸ್ತಿನಲ್ಲಿ ಹಕ್ಕಿರಲಿಲ್ಲ ಅಂತ ಇವೆಲ್ಲ ಇತ್ತು. ಇವೆಲ್ಲ ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟು ಪದೇ ಪದೇ ಅದನ್ನ ಆ ವಿಚಾರ ಯಾವ ಸಂದರ್ಭದಲ್ಲಿ ಒಂದು ಎವಾಲ್ವ್ ಆಗುತ್ತೋ, ಒಂದು ಪ್ರಕರಣ ಆಚೆಗಡೆ ಬಂದಾಗ ಅಲ್ಲಿರುವಂಥ ಸಮಸ್ಯೆನ ಒಂದು ಇದರಲ್ಲಿ ಚರ್ಚೆ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಾನೂನು ಉದ್ಭವ ಆಗುತ್ತೆ, ಹೊಸ ಇನ್ನೊಂದೇನೋ ಒಂದು ನಡವಳಿಕೆ ಪರಿಸ್ಥಿತಿ ಇಲ್ಲ. ಸೊ ಆ ಥರದ ಪರಿಸ್ಥಿತಿ ಬಂದಾಗ ನಿಮ್ಗೆ ಆ ಥರದ ಪರಿಸ್ಥಿತಿ ಎಲ್ಲಿದೆ ಅಂದ್ರೆ, ಈಗ ನೀವು ಅಂತರ್ಜಾತಿ ವಿವಾಹ ಅದಕ್ಕೊಂದು ಕಾನೂನು ಮಾಡಿದಾರೆ ಆಗ್ಲೇ. ಸೊ ಇನ್ನೊಂದು ಈಗ ನಿಮ್ಗೆ ಲಿವಿಂಗ್ ಟುಗೆದರ್ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಅದನ್ನು ಕೂಡ ಇವತ್ತು ನ್ಯಾಯಾಲಯದಲ್ಲಿ ಚರ್ಚೆಗಳಾಗ್ತಾ ಇದಾವೆ. ಲಿವಿಂಗ್ ಟುಗೆದರ್ ಬಂದಂತ ಸಂದರ್ಭದಲ್ಲಿ ಅದಕ್ಕೇನು ಕಾನೂನು ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಧಾರ್ಮಿಕ ಆಚರಣೆಗಳಿಗೆ ಯಾರು ಕೂಡ ಯಾರ ಮೇಲೂ ಬಲವಂತ ಇರ್ತಾ ಇಲ್ಲ. ಯಾರು ಕೂಡ ನೀವು ಇದನ್ನೇ ಮಾಡಬೇಕು, ನೀವು ಇದೇ ರೀತಿ ಬರಬೇಕು, ನೀವು ಇಂಥದೇ ಬಟ್ಟೆ ಹಾಕೊಂಡ್ಬರ್ಬೇಕು, ನೀವು ಆಚೆಗಡೆ ಹೋಗ್ಬೇಕಾದ್ರೆ ಹಿಂಗೆ ಇರಬೇಕು ಅನ್ನೋ ಇದನ್ನ ಸರ್ಕಾರದ ಒಳಗಡೆ ಇದರೊಳಗೆ ಬಂದಂಥ ವ್ಯಾಪ್ತಿಯೊಳಗೆ ಬಂದಂಥ ಸಂದರ್ಭದಲ್ಲಿ ಈ ಮನೆಯಲ್ಲಿ ಆಚರಣೆ ಮಾಡುವಂಥ ಕಾನೂನುಗಳು ಯಾವುದನ್ನು ಕೂಡ ಬೇಸಿಕಲಿ ಈಗ ನೀವು ಬಹುಪತ್ನಿತ್ವ ತುಂಬಾ ಬೇಗ ಈಗ 15 ವರ್ಷಕ್ಕೆ ಅಥವಾ ಪ್ಯೂಬರಿಟಿ ಬಂದ ತಕ್ಷಣ ಅವ್ರಿಗೆ ಏನು ಮದುವೆ ಮಾಡಿಕೊಟ್ಬಿಡೋದು, ಈ ತರದ ಪದ್ಧತಿಗಳು ಆಚರಣೆಗಳ ವಿರುದ್ಧ ನೀವಿದಿರೋ ಅಥವಾ ಅದು ಸರಿ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಿರೋ? ಇಲ್ಲ, ಆ ತರದ ಸರ್ಕಾರ ಕೂಡ ಕಠಿಣವಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಎಲ್ಲಾ ಸರ್ಕಾರಗಳು ಬದ್ಧವಾಗಿರ್ಬೇಕು. ಕರೋನಾ ಸಂದರ್ಭದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಶಾಲೆಗೆ ಬಿಟ್ಟು 15, 14, 16 ವರ್ಷಕ್ಕೆ ಮದುವೆಗಳನ್ನ ಕೂಡ ಬಾಲ್ಯ ವಿವಾಹಗಳನ್ನ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ತಡೆದಿದ್ದಾರೆ. ಸೊ ಬಾಲ್ಯ ವಿವಾಹಗಳು ಅದನ್ನ ತಡಿಬೇಕು, ಅದು ಯಾವುದೇ ಧರ್ಮ ಆಗಿರ್ಲಿ. ಬಹುಪತ್ನಿತ್ವನು ಕೂಡ ಅಷ್ಟೇ. ಸೊ ಅದನ್ನ ಸರ್ಕಾರ ಏನ್ ಕಾನೂನು ಮಾಡಿದೆ, ಕಮ್ಯುನಲ್ ಆಂಗಲ್ ಅಂತ ಕೊಡ್ಬೇಡಿ. ಯಾವುದೇ ಒಂದು ವ್ಯಕ್ತಿಯ ಸ್ವಾತಂತ್ರ್ಯ, ಮಹಿಳೆಯ ಸ್ವಾತಂತ್ರ್ಯವನ್ನ ರಕ್ಷಿಸಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀನಿ. ಸೊ ಎರಡನೇ ಅವಧಿಗೆ ಈಗ ಕೇಂದ್ರ ಬಿಜೆಪಿ ಅಧಿಕಾರದಲ್ಲಿರೋದು, ಕಂಪ್ಲೀಟ್ ಮೆಜಾರಿಟಿ ಇತ್ತು. ಹಾಗಾದ್ರೆ ಈ ಹಿಂದೆನೆ ಜಾರಿ ಮಾಡಬಹುದಾಗಿತ್ತಲ್ವಾ? ಇದು ಎಲೆಕ್ಷನ್ ಟೈಮ್ ನಲ್ಲಿ ಚರ್ಚೆ ಆಗ್ತಿರುವ ವಿಷಯನ ಅನ್ನೋ ಆಂಗಲ್ ಇದೆ. ಏಕರೂಪ ಪಾಲಿಟಿಕ್ಸ್ ನ ಬಗ್ಗೆ ಚರ್ಚೆ ಆಗ್ತಿತ್ತು. ಪ್ರದೀಪ್ ಸರ್, ಈಗ ಫಂಡಮೆಂಟಲ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಇದ್ರೂ ಅದು ಫಂಡಮೆಂಟಲ್ ರೈಟ್ ಅಲ್ಲ. ನಾವು ಕೋರ್ಟಿಗೆ ಹೋಗ್ಬಿಟ್ಟು ಇದನ್ನ ಜಾರಿಗೆ ತನ್ನಿ ಅಂತ ಕೇಳೋದಕ್ಕಾಗೋದಿಲ್ಲ. ಆದ್ರೆ ಸರ್ಕಾರದ ಆಳ್ವಿಕೆಯಲ್ಲಿ ಇದರ ಪ್ರಿನ್ಸಿಪಲ್ಸ್ ಅಡಕವಾಗಿರ್ಬೇಕು ಅನ್ನೋ ಒಂದು ಆಲೋಚನೆ ಅದು. ಸೊ ಇದನ್ನ ಕ್ಲೈಮ್ ಮಾಡಬೇಕಾದ್ರೂ ಅಥವಾ ಪ್ರಶ್ನೆ ಮಾಡಬೇಕಾದ್ರೂ ಜಾರಿಗೆ ತನ್ನಿ ಅಂತ ಹೇಗೆ ಕೇಳೋದಕ್ಕಾಗತ್ತೆ? ಒಂದು ಅಥಾರಿಟಿ ಇರೋದಿಲ್ವಲ್ಲ, ಸಂವಿಧಾನಿಕವಾಗಿ ಅಂತ ಹೇಳ್ಬೋದು ಅಷ್ಟೇ. ನಾವು ಸರ್ಕಾರಕ್ಕೆ ಬಿಟ್ಟಿದ್ದ ಚಾಯ್ಸ್ ಇದೆ. ಅದು ಖಂಡಿತ. ಇದ್ರ ಬಗ್ಗೆ ಈ ರೀತಿ ಆಗ್ಬೇಕಾ, ಇದು ಮೂಲಭೂತ ಹಕ್ಕು ಆಗ್ಬೇಕಾ ಅಥವಾ ಮೂಲಭೂತ ಹಕ್ಕು ಆಗಿರಬಾರ್ದ ಅಂತಾನೆ 1949ರಲ್ಲಿ ಇದಕ್ಕೊಂದು ಸಬ್ ಕಮಿಟಿ ಮಾಡಿ ಮೂಲಭೂತ ಹಕ್ಕುಗಳ ಉಪಸಮಿತಿ ಮುಂದೆ ಚರ್ಚೆ ಆಯ್ತು. ಇದು ಮೂಲಭೂತ ಹಕ್ಕು ಆಗ್ಬೇಕಾ ಆಗ್ಬಾರ್ದ ಅಂತ. ಅವಾಗಲೇ ಡಿಸೈಡ್ ಮಾಡಿದ್ರು ಮೂಲಭೂತ ಹಕ್ಕಲ್ಲ ಅಂತ ಡಿಸೈಡ್ ಆಗೋಗಿದೆ. ಸೊ ಅದು ರಾಜ್ಯಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದೆ. ರಾಜ್ಯದ ಅದ್ರಲ್ಲೇನೋ ಡೈರೆಕ್ಟ್ ಅದು ಏನೋ ಶುಡ್ ಅಂತ ಇಲ್ಲ, ಮಾಡ್ಲೇಬೇಕು ಅಂತ ಇಲ್ವಾ, ಮಾಡಬಹುದು ಅಂತಿದೆ, ಅವಕಾಶ ಕೊಟ್ಟಿದ್ದಾರೆ. ಅದು ಮಾಡಬಹುದು, ಮಾಡದೇನೂ ಇರಬಹುದು. ಯಾಕೆ ಮಾಡ್ಬೇಕು ಅಂತ ಹೇಳ್ತದೆ ಅಂದ್ರೆ ಅವತ್ತೇ ಚರ್ಚೆ ಆದಾಗಲೇ ಹೇಳಿದ್ದಾರೆ. ಇದನ್ನ ಕೇವಲ ಡೈರೆಕ್ಟ್ ಆಗಿ ಈಗ ತಂದ್ರಲ್ಲ ಬಿಜೆಪಿ ಅವರು ತಗೊಂಡ್ಬಂದ್ರಲ್ಲ NRC CA ಆ ತರ ತರಬಾರ್ದು. ಚರ್ಚೆಗೆ ಬಿಟ್ಟು ನಿಧಾನವಾಗಿ ಹಂತವಾಗಿ ಜನರಿಗೆ ಮನವೊಲಿಸಿ ಆ ಕಾನೂನುಗಳನ್ನ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡಬೇಕು ಮತ್ತೆ ಅಲ್ಲಿರುವಂತ ನ್ಯೂನ್ಯತೆಗಳನ್ನ ಸರಿಪಡಿಸಿ ಸುಧಾರಣೆ ಮಾಡಿ ಈ ಆಕ್ಟ್ ಅನ್ನು ತರಬೇಕು ಅಂತ ಅಲ್ಲೇ ಹೇಳಿದೆ. ಇವತ್ತಲ್ಲ, 1949ರಲ್ಲಿ ಡಿಸ್ಕಷನ್ ಆದಾಗ ಹೇಳಿದ್ದಾರೆ ಇದನ್ನ. ಹಾಗೆ ಈಗ ಬಿಜೆಪಿ ಅವ್ರು ಏನ್ ಮಾಡಿದ್ರೆ ಚರ್ಚೆಗೆ ಬಿಟ್ಟಿರೋದು ಸರಿ ಇದೆ. ಅದು ಚರ್ಚೆಗೆ ಬಿಟ್ಟಿರೋದು ಸರಿ, ಚರ್ಚೆ ಆಗ್ತಾ ಇರೋದು ಸರಿ. ಉದ್ದೇಶ ಇದೆಯಾ ಅನ್ನೋದು ಪ್ರಶ್ನೆ ಸರ್. ಆದ್ರೆ ಅದ್ ನನಗೆ ಗೊತ್ತಿಲ್ಲ, ಅದು ಬಿಜೆಪಿ ಹೇಳ್ಬೇಕು, ಅದು ಬಿಜೆಪಿ ಹೇಳ್ಬೇಕು. ಆದ್ರೆ ನಾನ್ ಹೇಳ್ತೇನೆ, ಮೊದ್ಲೇ ಹೇಳಿದಾಗೆ ಈ ಕಾಯ್ದೆಯನ್ನ ಅಂಬೇಡ್ಕರ್ ಅವರು ತರಬೇಕು ಅಂತಿದ್ರು, ನೆಹರು ಅವರು ತರಬೇಕು ಅಂತಿದ್ರು. ಆದ್ರೆ ಇವತ್ತು ಅದೇ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತೀವಿ. ಇರಿ ಅದೇ ಚರ್ಚೆ ಮಾಡಿ ಯಾವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಿರುದ್ಧ ಇದ್ರು, ಆದ್ರೆ ಇವತ್ತು ಬಿಜೆಪಿ ಅದ್ರ ಪರ ಇದೆ. ಇದೇ ವಿಪರ್ಯಾಸ. ಆದ್ರೆ ನಾನು ಹೇಳಿರ್ತಕ್ಕಂಥದ್ದು ಒಂದೇ, ಈ ಕಾಯ್ದೆ ತರಕ್ಕಿಂತ ಮೊದಲೇ ನ್ಯೂನತೆಗಳು ಇರೋದು ಸತ್ಯ. ಅದು ಕೇವಲ ಮುಸ್ಲಿಂ ಕಾಯ್ದೆಯಲ್ಲಿದೆ ಅಥವಾ ಕ್ರಿಶ್ಚಿಯನ್ಸ್ ಕಾಯ್ದೆಯಲ್ಲಿದೆ, ಮ್ಯಾರೇಜ್ ಆಕ್ಟ್ ಅಲ್ಲಿ ಇದೆ, ನಮ್ಮ ಮ್ಯಾರೇಜ್ ಆಕ್ಟ್ ಅಲ್ಲಿ ಇದೆ ಅಂತಲ್ಲ.
ನಮ್ಮಲ್ಲೂ ಇದೆ, ನಮ್ಮ ಸಕ್ಸೆಷನ್ ಆಕ್ಟ್ ಅಲ್ಲೂ ಇದೆ. ನಾನು ಆಗ್ಲೇ ಹೇಳಿದಾಗ Okay. ಇವ್ರು ಸೂರ್ಯ ಹೇಳಿದ್ರು ಕಾನೂನು ನಾವು ಕೊಟ್ಟಿದ್ದೀವಿ ಸಕ್ಸೆಷನ್ ಆಕ್ಟ್ ಅಲ್ಲಿ ಹೆಣ್ಮಕ್ಳು ಹೌದು ಭಾಗ ಬರಬೇಕು ಅಂತ 1955 ಸಕ್ಸೆಷನ್ ಆಕ್ಟ್ ನೀವು ಕೊಟ್ಟಿದ್ದೆ ಅವಾಗ, ಓಕೆ ಕೊಟ್ಟಿದ್ದೆ ಅವಾಗ ಕೋರ್ಟ್ ಬಂತು. ಇವ್ರು ಹೇಳಿದ್ರು ಅದೇನಪ್ಪ ಇವ್ರನ್ನ ಅರ್ಚಕನ ಅಪಾಯಿಂಟ್ ಮಾಡಕ್ಕೆ ಕೋರ್ಟ್ ಬರ್ಬೇಕಾಯ್ತಾ? ಓಕೆ ಕಾನೂನು ಏನ್ ಮಾಡ್ತಾ ಇತ್ತು? ಯಾಕೆ ನೀವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ? Okay. ಯಾಕೆ ಎಲ್ಲ ಒಂದೇ ಕಮ್ಯುನಿಟಿಯವರು ಇದ್ರು? ಅದಕ್ಕೆ ಹೇಳ್ತಾ ಇರೋದು ಅದು ತರಬೇಕು ಒಂದು ಕಾನೂನು ಒಳಗಡೆ ಅಂತ, ಒಂದು ಪರಿಧಿಯೊಳಗೆ ಬರ್ಬೇಕು ಅವರು. Okay. ನಮ್ಗೆಲ್ರಿಗೂ ಒಂದೇ ಕಾನೂನು ಇರಬೇಕು. ಒಂದಷ್ಟು ಸಮಸ್ಯೆಗಳನ್ನು ಸರಿಪಡಿಸೋಣ, ಅದನ್ನ ಸುಧಾರಣೆ ಮಾಡೋಣ, ಅದನ್ನ ಅವ್ರು ಕನ್ವಿನ್ಸ್ ಮಾಡಬೇಕು. ನೀವು ಕೇವಲ ಹಿಂದೂ ಮುಸ್ಲಿಂ ಒಂದ್ ನೇಷನ್ ಒಂದ್ ಕಾನೂನು ಇರಬೇಕು, ಬೇಕೇ ಬೇಕಾದ ಅವಶ್ಯಕತೆ ಇದೆ. Fine. ನಾವು ಮೆಜಾರಿಟಿ ಈಗ ಗೋವಾದಲ್ಲಿ ಆಲ್ರೆಡಿ ಕಾನೂನು ಇದೆ, ಸಮಸ್ಯೆ ಆಗಿಲ್ಲ. ಇಲ್ಲ ಬೇರೆ ಹೆಂಗ್ ಸಮಸ್ಯೆ ಆಗುತ್ತೆ? Okay. ಅವ್ರು ಅಪ್ಲೈ ಮಾಡ್ಕೊಂಡಿದಾರಲ್ಲ, ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಫೈನ್. ಸಕ್ಸೆಷನ್ ಆಗ್ತಿದೆ, ಬಾಲ್ಯ ಇದ್ರದ್ದು ಮ್ಯಾರೇಜ್ ಆಗ್ತಿದೆ, ಎಲ್ಲನೂ ಅವ್ರು ವೈಯಕ್ತಿಕ ಕಾನೂನು ಪೂರ್ತಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಗೋವಾ. Okay. ಅವ್ರು ಇದುವರೆಗೆ ಅವರು ಆಕ್ಚುಲಿ ಅವರು ಪೋರ್ಚುಗೀಸ್ ಸರ್ಕಾರ ಇತ್ತಲ್ಲಿ, ಹಂಗಾಗಿ ಅವ್ರು ಇದನ್ನ ಬಂದೇ ಇರಲಿಲ್ಲ, ಹಂಗ ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸಮಸ್ಯೆನೇ ಆಗಿಲ್ಲ ಇದುವರೆಗೆ. ಅಲ್ಲಿ ಸಮಸ್ಯೆ ಆಗಿಲ್ಲ ಅಂದ್ಮೇಲೆ ಇಲ್ಲ ಸಮಸ್ಯೆ ಆಗುತ್ತೆ? Okay. ಸಮಸ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮನಸ್ಸುಗಳು ಸಮಸ್ಯೆ ಆಗಿದೆ. Okay. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದನ್ನ ಬಿಟ್ಟು ಕಾನೂನು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಖಂಡಿತ ಅಪ್ಲೈ ಬರುತ್ತೆ. ಸರ್, ಈಗ ನಿಮಗೆ 2 ಅವಧಿಯ ಅವಕಾಶ ಇತ್ತು. ಒಂದ್ ವೇಳೆ ನೀವು ಮಾಡೋ ಇಚ್ಛೆ ಇದ್ದಿದ್ರೆ ಈ ಸಮುದಾಯಗಳಿಗೆ ನಾವು ನ್ಯಾಯ ಕೊಡಬೇಕು, ಜೆಂಡರ್ ಈಕ್ವಾಲಿಟಿ ಅನ್ನೋದು ನಿಮ್ಮ ಉದ್ದೇಶ ಆಗಿದ್ರೆ ತುಂಬಾ ಕಾಲ ಇತ್ತು. ಈಗಾಗಲೇ ನೀವೀಗ ಎಲೆಕ್ಷನ್ಗೆ 1 ಇಯರ್ ಇರಬೇಕಾದ್ರೆ ಮಾತಾಡ್ತಿದ್ದೀರಿ. ಅಗೇನ್ ಪೊಲಿಟಿಕಲ್ ಗೇನ್ಸಾ, ಪೋಲರೈಸೇಷನ್ ಗಿಮಿಕ್ ಇದೆಲ್ಲ? ಈಗ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು ಬಂತು. ಸುಪ್ರೀಂ ಕೋರ್ಟ್ ಹೇಳಿದ್ರು ಇದನ್ನು ನೀವು ಭಾಳ ದೀರ್ಘವಾಗಿ ಪರಿಗಣಿಸಿ ಇದಕ್ಕೆ ಕಾನೂನು ತರಬೇಕಾಗಿದೆ ಅಂತ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. 95ನಲ್ಲೂ ಹೇಳಿದ್ರು ಸರ್, ಸರ್ಲಾ ಮುದ್ಗಲ್ ಕೇಸು. ಹೌದು. Yes. ಆದರೆ ನೀವು ಐತಿಹಾಸಿಕವಾಗಿ ನೋಡಿ, ಹಲವಾರು ಹಂತಗಳಲ್ಲಿ ಇದು ಚರ್ಚೆಗೆ ಗ್ರಾಸವಾಗಿದೆ, Okay. ಕೇಂದ್ರ ಬಿಂದು ಆಗಿದೆ, ಚರ್ಚೆಯ ಕೇಂದ್ರ ಬಿಂದು ಆಗಿದೆ. 1835 ಸೆಕೆಂಡ್ ಲಾ ಕಮಿಷನ್ ರಿಪೋರ್ಟಿಂದ ಹಿಡಿದು ಪ್ರಥಮವಾಗಿ ಇದು ಮುನ್ನೆಲೆಗೆ ಬಂತು ಈ ವಿಷಯ. ಆಗ ಬ್ರಿಟಿಷರು ಹೇಳಿದ್ರು ನಾವು ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ನಾವು ಕೈ ಹಾಕೋದು ಬೇಡ. ಓಕೆ. ಸಿಪಾಯಿ ದಂಗೆಯಲ್ಲಿ ಅವ್ರು ಕೈ ಹಾಕೋದಕ್ಕೆ ಹೋದ್ರು, ಆ ಕಾಡು ತೂಸುಗಳು ಗ್ರೀಸ್ ಮೂಲಕ ಅದರಿಂದ ಅನುಭವಿಸಿದ್ರು. ವೈಯಕ್ತಿಕ ಭಾವನಾತ್ಮಕ ವಿಷಯಗಳಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಕೈ ಹಾಕಿ ಬಹಳ ದೊಡ್ಡ ಏಟನ್ನು ಅನುಭವಿಸಿದ್ರು ಬ್ರಿಟಿಷರು. ಅಲ್ಲಿಂದಿನಿಂದ ಬ್ರಿಟಿಷರ ನೀತಿ ಏನಿತ್ತು ಅಂದರೆ ಒಡೆದು ಆಳುವ ನೀತಿ ಇತ್ತು. ಅದು ಬಿಟ್ಟರೆ ಸಮಾಜದ ಸುಧಾರಣೆಗಳನ್ನ ನಾವು ತೆಗೆದುಕೊಳ್ಬೇಕು ಅಂತ ದೀರ್ಘವಾಗಿ ಅಥವಾ ಸೀರಿಯಸ್ ಆಗಿ ಅವ್ರು ಮಾಡಲೇ ಇಲ್ಲ ಬ್ರಿಟಿಷರು. ಹೆಂಗೋ ಮಾಡ್ಕೊಂಡು ಹೋಗ್ಲಿ ಭಾರತೀಯ ಸಮಾಜ, ನಾವು ಇಲ್ಲಿಂದ ಎಷ್ಟು ಲೂಟಿ ಹೊಡ್ಕೊಂಡು ಹೋಗೋಣ ಅಂತ ಅವರು ಆ ಒಂದು ಮನಸ್ಥಿತಿ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬಾರ್ದು ಅವರಲ್ಲಿ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ್ರೆ ಇಡೀ ದೇಶ ದಂಗೆ ಹೇಳುತ್ತೆ ಅನ್ನೋದು Fine. ಕೊನೆಗೆ ನಮ್ಮನ್ನೇ ಓಡಿಸ್ಬಿಡ್ತಾರೆ ಆ ವಿಷಯಗಳು ತೆಗೆದ್ರೆ ಅಂತ ಭಯಪಟ್ಟರು. ಇದು ಪ್ರದೀಪ್ ಹೇಳ್ದಂಗೆ ಸ್ವಾತಂತ್ರ್ಯದ ಉಗಮದಲ್ಲಿ ನಾವು ಯಾವಾಗ ಸಂವಿಧಾನವನ್ನು ರಚನೆ ಮಾಡಿದ್ವಿ ಆವಾಗೂ ಸಹ ಇದು ಮುನ್ನೆಲೆಗೆ ಬಂತು. ನಮ್ಮ ದೇಶದ ಬಹಳಷ್ಟು ಮಹಾನ್ ನಾಯಕರು ಸಹ ಇದನ್ನು ಚರ್ಚೆ ಮಾಡಿದ್ರು, ಆದರೆ ತರಲಿಕ್ಕಾಗಲಿಲ್ಲ. ವಿಪರ್ಯಾಸ ಅಂದರೆ ತರಲಿಕ್ಕಾಗಲಿಲ್ಲ. ಆಗಿನ ಪೊಲಿಟಿಕಲ್ ಕರೇಜ್ ಇರಲಿಲ್ಲ. ಆ ಪೊಲಿಟಿಕಲ್ ಕರೇಜ್ ನೆಹರೂನಲ್ಲಿ ಆ ಮನಸ್ಥಿತಿ ಇತ್ತು, ಆ ದಿಟ್ಟತನ ಇತ್ತು. ಆದರೆ ಕಾಂಗ್ರೆಸ್ ಅವರು ಬಹುಶಃ ಅದನ್ನು ಬೇಡ ಅಂತ ಆ ಕಾಲಕ್ಕೆ ಹೇಳಿದ್ರು. ಆದ್ರಿಂದ ಅದು ಮುಂದೂಡಲ್ಪಡ್ತು. ಇನ್ನೊಂದಷ್ಟು ದಶಕಗಳು ಈಗ ಪಿಚ್ ಮಾಡ್ತಿರೋದು ನೋಡಿದ್ರೆ 2 ಅವಧಿ ಆಯ್ತು, ಇನ್ನೊಂದು ಅವಧಿ ಕೊಟ್ರೆ ಜಾರಿಗೆ ತರ್ತೀವಿ ಅನ್ನೋ ತರ ಇದೆ ಇದು. ಬಿಕಾಸ್ ಈಗ ಕಮಿಷನ್ ಅಭಿಪ್ರಾಯ ಕೇಳಿದೆ, ಅಭಿಪ್ರಾಯ ಸಂಗ್ರಹಣೆ ಆಗಬೇಕು. ಸೂರ್ಯ ಅವರಾಗಲೇ ಮಾತಾಡ್ತಾ ಇದ್ರು, ಅದರ ಸ್ವರೂಪನ ಜನರ ಮುಂದೆ ಇಡಿ, ಜನರ ಒಪಿನಿಯನ್ ಅನ್ನು ಪಡ್ಕೊಂಡು ಮುಂದುವರಿರಿ ಅಂತ. ಮೇ ಬಿ ಅದಕ್ಕೆ ಕೆಲ ಚೇಂಜಸ್ಗಳಿಗೆ ಅವಕಾಶ ಇರಬೇಕು ಅಂತ. ಸೊ ಇದು 1 ವರ್ಷದ ಒಳಗಾಗಿ ಆಗುವಂತ ಪ್ರಕ್ರಿಯೆ ಅಲ್ಲ ಇದು. ಇದು ನಿಮಗೆ ಗೊತ್ತಿದ್ದೇ ನೀವು ಇದನ್ನ ಮಾತಾಡ್ತಿದ್ದೀರಿ ಅಂತ. ಇದರ ರೋಡ್ ಮ್ಯಾಪ್ ಅನ್ನ ನಮಗೆ ಗೊತ್ತಿಲ್ಲ. ಪಾರ್ಲಿಮೆಂಟ್ನಲ್ಲಿ, ಸಂಸದದಲ್ಲಿ ಇದು ಬಂದಾಗ ಚರ್ಚೆ ಯಾವ ಕಡೆ ಹೋಗುತ್ತೆ, ಯಾವ ಮಾರ್ಗದಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಬಿಲ್ನ ತರೋದಕ್ಕೆ ಇದು ಸಮಯನಾ? ಖಂಡಿತವಾಗೂ ಸಮಯ. ಬಿಲ್ನ ತರಲೇಬೇಕಾಗಿದೆ. ಯಾಕೆ ಅಂತಂದರೆ ಸಂವಿಧಾನದ ಆಶಯಗಳಿಗೆ, ನೈಜವಾದ ಆಶಯಗಳಿಗೆ, ಸಮಾನತೆಯ ಆಶಯಗಳಿಗೆ ನಾವು ಭಂಗ ತರಬಾರ್ದು ಅಂದರೆ, ಅಥವಾ ಆ ಆಶಯಗಳನ್ನ ನಾವು ಮುಟ್ಟಬೇಕು ಅಂತಂದರೆ ಕೆಲವು ಬುಡಮಟ್ಟದ ಬದಲಾವಣೆಗಳನ್ನ, ಸುಧಾರಣೆಗಳನ್ನ ನೀವು ಮಾಡದೇ ಇದ್ರೆ ಆಗೋದೇ ಇಲ್ಲ. ಈಗ ಸತಿ ಅನ್ನೋ ಪದ್ಧತಿ 1825ನಲ್ಲಿ ರಾಜಾ ರಾಮಮೋಹನ್ ರಾಯ್ ಬ್ರಿಟಿಷರ ಆಡಳಿತದ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಿ ಎತ್ತಿದ್ರು. ಅದನ್ನು ಬ್ಯಾನ್ ಮಾಡಿಸಿದ್ರು, ಸತಿ ಅನ್ನೋದನ್ನು. ಹಾಗಾಗಿ ಕೆಲವು ಶೋಷಣೆಯ ವಿಚಾರಗಳು ಬಂದಾಗ, ಸಮಾನತೆಯ ವಿಚಾರಗಳು ಬಂದಾಗ, ಇವತ್ತು ಆಧುನಿಕ ಭಾರತದಲ್ಲಿ ನಾವು ಎಂಥ ಪರಿಸ್ಥಿತಿ ಇದ್ದೀವಿ ಅಂತಂದರೆ ಇದನ್ನು ನಾವು ತರಲೇಬೇಕಾಗಿರೋ ಅನಿವಾರ್ಯತೆ ಇದೆ. ಆಗ ನಾವು ಸಂವಿಧಾನದ ಆಶಯಗಳನ್ನ ಮುಟ್ತೀವಿ. ಆದ್ದರಿಂದ ನೀವು ಹೇಳ್ಬೋದು ಇದು ಎಲೆಕ್ಷನ್ ಟೈಮ್ ತಂದ್ರಿ, ಈ ವರ್ಷ ತಂದ್ರಿ, ಆ ವರ್ಷ ತಂದ್ರಿ ಅಂತ ಹೇಳ್ಬೋದು, ಆಪಾದನೆ ಹೊರಿಸ್ಬೋದು. ಆದರೆ ನಿಜವಾಗಿಯೂ ಸಹ ಆಶಯಗಳನ್ನ ಮುಟ್ಟೋದಕ್ಕೆ ಸುಸಂದರ್ಭ ಎಂದಿಗೂ ಸಹ ಇದೆ. ಫೈನ್.
ಈಗ ಮುಸ್ಲಿಂ ಪರ್ಸನಲ್ ಲಾಗೆ ಆಗಬೇಕಾಗಿರುವ ಬದಲಾವಣೆಗಳಾಗದೆ, ಅಲ್ಲಿ ಏನೋ ಸುಧಾರಣೆಗಳಾಗದೆ ಈ ಬಿಲ್ನ ಜಾರಿಗೆ ತರೋದು ಓಕೆ ಅಂತ ನಿಮಗನ್ಸುತ್ತಾ? ಸಾಧ್ಯನಾ? ಈಗ ನೀವು ಮಿತಾಕ್ಷರ ಲಾ ಇತ್ತು ಹಿಂದೂಗಳಿಗೆ, ನಾನು ಅದೇ ಪ್ರದೀಪ್ ಸೂರ್ಯ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಎಸ್ ಸರ್. ಮಿತಾಕ್ಷರ ಲಾ ಸಾವಿರಾರು ವರ್ಷಗಳಿಂದ ಇತ್ತು, ನೂರಾರು ವರ್ಷಗಳಿಂದ ಇತ್ತು ಮಿತಾಕ್ಷರ ಸಂಹಿತೆ. ಆ ಸಂಹಿತೆ ನಮಗೆ ಅದು ಆಧಾರವಾಗಿತ್ತು ಹಿಂದೂಗಳಿಗೆ. ಆ ಸಂಹಿತೆಯನ್ನು ಮೀರಿ 1955ನಲ್ಲಿ ಹಿಂದೂ ಕೋಡನ್ನು ಪಾಸ್ ಮಾಡಿದ್ರು. ಆಗ ಬಹುಪತ್ನಿತ್ವ ಇತ್ತು, ಓಕೆ, ಸಿಂಗಲ್ ಮ್ಯಾರೇಜ್ ಮಾಡಿದ್ರು. ಹೆಣ್ಮಕ್ಕಳಿಗೆ ಕಡಿಮೆ ಆಸ್ತಿ ಇತ್ತು. 1927ನಲ್ಲೇ ಮೈಸೂರು ಮಹಾರಾಜರು ಹೆಣ್ಮಕ್ಕಳಿಗೆ ಸ್ವಯಾರ್ಜಿತ ಆಸ್ತಿನಲ್ಲಿ ಈಕ್ವಲ್ ಶೇರ್ ಇದೆ ಅಂತಂದ್ರು 1927ನಲ್ಲಿ. ಅದು ಪ್ರಪ್ರಥಮವಾಗಿ ಭಾರತದಲ್ಲಿ ಬಂದಂತಹ ಒಂದು ಸುಧಾರಣೆ, ಅಮೂಲ್ಯವಾದ ಸುಧಾರಣೆ ಹೆಣ್ಮಕ್ಕಳ ಪರವಾಗಿ. ಆದ್ದರಿಂದ ಹಂತ ಹಂತವಾಗಿ ಹಿಂದೂ ಸಮಾಜದಲ್ಲಿ ಮಿತಾಕ್ಷರ ಲಾ ವ್ಯತಿರಿಕ್ತವಾಗಿ, ಮಿತಾಕ್ಷರ ಲಾ ಹೇಳಿದ್ರೂ ಸಹ ಅದಕ್ಕೆ ವ್ಯತಿರಿಕ್ತವಾಗಿ ವೈಯಕ್ತಿಕ ಕಾನೂನುಗಳಲ್ಲಿ ಬದಲಾವಣೆಯನ್ನು ತಂದಿದ್ದೀವಿ. ಅದು ಯಾಕೆ ತಂದ್ವಿ? ಆಧುನಿಕತೆಯನ್ನು ಮುಟ್ಟೋದಕ್ಕಲ್ಲ, ಆದರೆ ಸಂವಿಧಾನದ ಆಶಯಗಳನ್ನು ನಾವು ಅನುಷ್ಠಾನಕ್ಕೆ ತರೋದಕ್ಕೆ ಆ ಹಂತಕ್ಕೆ ಹೋದ್ವಿ. ಹಾಗೂ ನಾಗರಿಕತೆ ಬೆಳೀತಾ ಬೆಳೀತಾ ಏನಾಗುತ್ತೆ, ನಾಗರಿಕತೆ ಬೆಳೀತಾ ಬೆಳೀತಾ ಇನ್ನಷ್ಟು ಪಕ್ವತೆ ಹೊಂದುತ್ತೆ ಸಮಾಜ. ಫೈನ್ ಸರ್, ಈಗ ಇನ್ನಷ್ಟು ಒಳ್ಳೆಯ ಸಮಾನತೆಯ ಹಂತಗಳಿಗೆ ಸಮಾಜ ಮುಟ್ಟುತ್ತೆ. ಅಲ್ಲ ಸರ್, ಈಗ ಮುಸ್ಲಿಮ್ಸ್ ಸುಧಾರಣೆ ಆಗೋದು ಬೇಡವಾ? 15 ವರ್ಷಕ್ಕೆ ಮದುವೆ ಮಾಡ್ತಾವ್ರೆ, ಕರೆಕ್ಟ್, ಅದು ಆಗ್ಬೇಕಲ್ಲ, ಕೆಲಸ ಕಳಿಸ್ತಾ ಇಲ್ಲ, ಎಜುಕೇಶನ್ ಕೊಡ್ತಾ ಇಲ್ಲ ಅವ್ರಿಗೆ. ಅವ್ರ ಸುಧಾರಣೆ ಆಗ್ಬೇಕಲ್ಲ, ಆಗ್ಲಿ ಅನ್ನೋದು ಸಿವಿಲ್ ಕೋಡ್ ಮೂಲ ಉದ್ದೇಶ. ಅವ್ರು ಬದಲಾವಣೆ ಆಗ್ಲಿ. ಈಗ ಸಿವಿಲ್ ಕೋಡ್ ಬಗ್ಗೆ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ಬೇಕಾದ್ರೆ ಸಂವಿಧಾನದ ಆಶಯ ಅಂತ ಬರುತ್ತಲ್ವಾ, ಈ ಅನ್ಟಚಬಿಲಿಟಿನ ದೂರ ಮಾಡೋದು, ಫೇರ್ ಎಲೆಕ್ಷನ್ಸ್ ಆಗೋದು, ಭ್ರಷ್ಟಾಚಾರ ದೂರ ಮಾಡೋದು. ಎಕ್ಸಾಕ್ಟ್ಲಿ, ಬಿಜೆಪಿ ಮೂಲ ಉದ್ದೇಶ ಅದನ್ನ ಇಟ್ಕೋಬೇಕು. ಅನ್ಟಚಬಿಲಿಟಿ ಇದೆಯಲ್ಲ, ಇವತ್ತು ಹಿಂದೂ ಧರ್ಮದಲ್ಲಿ ಆಗ್ತಾ ಇರತಕ್ಕಂಥ ತಾರತಮ್ಯ ಇದೆಯಲ್ಲ, ದೇವಸ್ಥಾನಗಳು ಕೂಡ್ತಾ ಇಲ್ಲ. ಇವತ್ತು ನಮ್ಮ ಹಳ್ಳಿಲಿ ಇರ್ತಕ್ಕಂಥ ದಲಿತನಿಗೆ ಅಲ್ಲಿರ್ತಕ್ಕಂತಹ ಬಹುಸಂಖ್ಯಾತರ ದೇವಸ್ಥಾನಗಳ ಆಚರಣೆಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಎಸ್ ಸರ್. ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಈ ಕೋಡನ್ನು ಜಾರಿಗೆ ತರಬೇಕು ಅಂತ ಅಂದುಕೊಂಡ್ರೆ ಇರುವ ಸವಾಲುಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ವಿಕ್ರಮ್ ಹೆಗಡೆ ಅವರ ರಿಯಾಕ್ಷನ್ ಅನ್ನು ಪಡ್ಕೊಂಡು ಬಿಡ್ತೀನಿ. ಸರ್, ನಿಮ್ಮ ಪ್ರಕಾರ ಯಾವ ತರದ ಸವಾಲುಗಳಿರ್ತವೆ ಒಂದು ವೇಳೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಹಂತಕ್ಕೆ ಬಂದಾಗ, ಆ ಬಳಿಕ ಪ್ರಶ್ನೆ ಮಾಡುವಂತ ಹಂತಗಳು ಬಂದಾಗ ಏನೇನು ಅವಕಾಶಗಳಿದ್ದಾವೆ, ಏನೇನು ಸವಾಲುಗಳು ಸರ್ಕಾರಕ್ಕೆ ಎದುರಾಗಬಹುದು? ಸವಾಲುಗಳು ಏನ್ ಬರುತ್ತೆ ಅನ್ನೋದನ್ನ ನಮಗೆ ಸರಿಯಾಗಿ ಗೊತ್ತಾಗೋದು ಈ ಸಂಹಿತೆಯ ಏನ್ ಡೀಟೇಲ್ಸ್ ಏನು ಅಂತ ಗೊತ್ತಾದಾಗ ನಮಗೆ ಸವಾಲುಗಳು ಏನ್ ಬರುತ್ತೆ ಅನ್ನೋದು ಸರಿಯಾಗಿ ಅರ್ಥ ಆಗುತ್ತೆ. ಇವತ್ತಿಗೆ ನಾವು ಅನ್ಕೊಳ್ತಾ ಇರೋದು ಏನಂದ್ರೆ, ಇದರಲ್ಲಿ ಹೆಚ್ಚಿನ ಡಿಫರೆನ್ಸ್ಗಳು ಬರೋದು ಹಿಂದೂ ಕಾನೂನು ಮತ್ತು ಮುಸಲ್ಮಾನ್ ಕಾನೂನಲ್ಲಿ ಅಥವಾ ಬೇರೆ ಧರ್ಮಗಳ ಕಾನೂನುಗಳಲ್ಲಿ ಬರೋ ವ್ಯತ್ಯಾಸಗಳೇ ದೊಡ್ಡ ತೊಂದರೆ ಆಗತ್ತೆ ಅಂತ ಒಂದು ಅನ್ನಿಸ್ತಾ ಇದೆ ನಮಗೆ. ಆದರೆ ಇದರ ಡೀಟೇಲ್ಸ್ ನಮಗೆ ಗೊತ್ತಾಗ್ತಾ ಹೋದಾಗ ಬೇರೆ ಬೇರೆ ಸಮುದಾಯಗಳು, ಹಿಂದೂಗಳಲ್ಲೇ ಬೇರೆ ಬೇರೆ ಗುಂಪುಗಳು ಇದಕ್ಕೆ ಒಂದು ವಿರೋಧ ವ್ಯಕ್ತಪಡಿಸಬಹುದು ಅನ್ನೋದು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇಷ್ಟಲ್ಲದೇನೆ ನಮ್ಮ ದೇಶದಲ್ಲಿ ಹಲವಾರು ಜನಾಂಗಗಳು, ಹಲವಾರು ಪ್ರದೇಶಗಳು ಸಂವಿಧಾನದಲ್ಲೇ ಒಂದು ಸ್ಪೆಷಲ್ ಪ್ರಾವಿಷನ್ ಮಾಡ್ಕೊಂಡಿದ್ದಾವೆ. ಆರ್ಟಿಕಲ್ 371A ನೋಡಬಹುದು. ನಾಗಾಲ್ಯಾಂಡಲ್ಲಿ ನಾಗಾಗಳ ಯಾವುದೇ ಪದ್ಧತಿಗಳ ಬಗ್ಗೆ ಪಾರ್ಲಿಮೆಂಟ್ ಯಾವುದೇ ಕಾನೂನು ಮಾಡಿದ್ರೂ ಸಹ ಅದು ನಾಗಾಲ್ಯಾಂಡ್ ವಿಧಾನಸಭೆ ಅದಕ್ಕೆ ಒಪ್ಪಿದ್ರೆ ಮಾತ್ರ ಅದು ಅಲ್ಲಿ ನಾಗಾಲ್ಯಾಂಡ್ ಅಲ್ಲಿ ಜಾರಿಯಾಗತ್ತೆ ಅಂತ ಒಂದು ಉಪಬಂಧ ಮಾಡ್ಕೊಂಡಿದ್ದಾರೆ. ಹಾಗೆ ಇದು ನಾವು ಎಲ್ಲೆಲ್ಲಿ ಈ ತರ ವಿಶೇಷ ಒಂದೊಂದು ಕಾನೂನುಗಳಿದೆ ಅದ್ರ ಮೇಲೆಲ್ಲ ಇದು ಪ್ರಭಾವ ಬೀರ್ತಾ ಹೋಗುತ್ತೆ. ಇಷ್ಟಲ್ದೇನೆ ಇವತ್ತು ನಾವು ನೋಡ್ತಾ ಇರೋದು ಮದುವೆ ಕಾನೂನುಗಳು, ವಿವಾಹದ ಕಾನೂನುಗಳು ಮತ್ತೆ ಉತ್ತರಾಧಿಕಾರದ ಕಾನೂನುಗಳು ಅಷ್ಟೇ ನೋಡ್ತಾ ಇದ್ದೀವಿ. ಈ ರೆವೆನ್ಯೂ ಕಾನೂನುಗಳು ಏನಿದೆ, ಈಗ ಒಂದೊಂದು ಈಗ ಕೊಡಗಿನಲ್ಲಿ ಒಂದು ಜಮ್ಮಬಾನೆ ಕಾಡುಗಳ ಬಗ್ಗೆ ಒಂದು ಕಾನೂನು ಇರ್ಬೋದು, ಅಥವಾ ಹಿಮಾಚಲ್ ಪ್ರದೇಶದಲ್ಲಿ ಯಾರು ಮಾರಬಹುದು, ಯಾರು ಜಮೀನು ಮಾರಬಹುದು, ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದು ಕಾನೂನು ಇರಬಹುದು. ಈ ಏಕರೂಪದ ಸಿವಿಲ್ ಸಂಹಿತೆ ಅನ್ನೋದು ಅದ್ರ ಮೇಲೆಲ್ಲ ಪ್ರಭಾವ ಬೀರ್ತಾ ಹೋಗುತ್ತೆ. ಆ ಸವಾಲುಗಳು ಸಹ ಮುಂದೆ ಬರ್ತಾ ಹೋಗುತ್ತೆ. ಅವಿಭಕ್ತ ಕುಟುಂಬ ಇದು ಹಿಂದೂ ಕಾನೂನಿನಲ್ಲಿ ಇರುವಂತಹ ಒಂದು ವಿಶೇಷತೆ. ಇದು ಉಳಿಯತ್ತಾ ಇಲ್ವಾ? ಏಕರೂಪದ ಸಿವಿಲ್ ಸಂಹಿತೆ ಮಾಡಬೇಕು ಅಂದ್ರೆ ಎಲ್ಲಾ ಧರ್ಮಕ್ಕೂ ಅನುಸರಿಸುವಂತೆ ಮಾಡ್ಬೇಕಾಗತ್ತೆ. ಈಗ ಅವಿಭಕ್ತ ಕುಟುಂಬ ಉಳಿದೇ ಹೋದ್ರೆ ಹಾಗಾದ್ರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿಗಳೆಲ್ಲ ಏನಾಗ್ಬೇಕು? ಅಥವಾ ಅದು ಉಳಿಲೇಬೇಕು ಅಂತಾದ್ರೆ ಅದನ್ನ ಯೂನಿಫಾರ್ಮ್ ಆಗಿ ಹೇಗೆ ಅಳವಡಿಸಬಹುದು? ಈ ಸವಾಲುಗಳೆಲ್ಲ ಬರ್ತಾ ಹೋಗುತ್ತೆ. ಮೈನಾರಿಟಿ ರೈಟ್ಸ್ ಗಳನ್ನ ಓವರ್ ರೈಡ್ ಮಾಡ್ದಂಗೆ ಆಗುತ್ತೆ ಅನ್ನೋ ಆರೋಪ ಇದೆಯಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್?
ಮೈನಾರಿಟಿ, ಈಗ ಮೈನಾರಿಟಿಗಳ ರೈಟ್ಸ್ ಅಂದ್ರೆ ಮೈನಾರಿಟಿ ಒಂದು ಸಮುದಾಯವಾಗಿ ಅವರ ರೈಟ್ಸ್ ಒಂದೇ ನೋಡ್ಬೇಕಾ, ಅಥವಾ ಮೈನಾರಿಟಿಗಳಲ್ಲಿ ಕೆಲವರು ಮೈನಾರಿಟಿ ಸಮುದಾಯದಲ್ಲೇ ಕೆಲವರು ಅವರು ಕಾನೂನಿಂದಾಗಿ ಶೋಷಿತರಾಗ್ತಾ ಹೋಗ್ತಾ ಇದ್ದಾರಾ ಅನ್ನೋದನ್ನು ನೋಡ್ಬೇಕಾ ಅನ್ನೋದು ಮುಖ್ಯ. ಮೈನಾರಿಟಿ ರೈಟ್ಸ್ ಅನ್ನೋದನ್ನ ನಾವು ಮೈನಾರಿಟಿಗಳಲ್ಲಿ ಒಂದಷ್ಟು ಜನರ ರೈಟ್ಸ್ ಅಷ್ಟೇ ನೋಡ್ಲಿಕ್ಕೆ ಆಗೋದಿಲ್ಲ. ಓವರ್ ಆಲ್ ಆ ಸಮುದಾಯದ ಮುಂದುವರಿಕೆಗೆ ಒಳ್ಳೇದಾಗುವಂತದ್ದಾದ್ರೆ ಅದನ್ನ ನಾವು ಒಪ್ಪುವಂತದ್ದೇ, ಎಲ್ಲರೂ ಒಪ್ಪುವಂತದ್ದೇ. ಈ ಟ್ರಿಪಲ್ ತಲಾಕ್ ಇಂದೇ ಉದಾಹರಣೆ ತಗೊಳ್ಬಹುದು, ಅಥವಾ ಫಿಮೇಲ್ ಜೆನಿಟೈಲ್ ಮ್ಯೂಟಿಲೇಷನ್ ಬಗ್ಗೆ ಬಂದಿರೋ ಕಾನೂನುಗಳನ್ನು ತಗೊಳ್ಬಹುದು. ಅವಾಗೆಲ್ಲ ಯಾರಿಗಾದ್ರೂ ಒಬ್ರಿಗೆ ಒಂದಷ್ಟು ಜನಕ್ಕೆ ಶೋಷಣೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ತೆಗೆಯುವಂತ ಕಾನೂನುಗಳು, ವಿಶೇಷವಾಗಿ ಅದೇ ವಿಭಿನ್ನವಾಗಿ ಅದೇ ಕಾನೂನುಗಳು ಬಂದ್ರೆ ಅದಕ್ಕೆ ಯಾರು ವಿರೋಧ ವ್ಯಕ್ತಪಡಿಸ್ಲಿಕ್ಕಿಲ್ಲ. ಎಸ್ ಸರ್, ದಯಮಾಡಿ ಹಾಗೆ ಸಂಪರ್ಕದಲ್ಲಿ. ಸೂರ್ಯ ಅವರು, ನಿಮ್ಮ ಪ್ರಕಾರ ಏನ್ ಸವಾಲುಗಳು ಈಗಿದ್ದಾವೆ, ಏನ್ ಎದುರಾಗಬಹುದು ಮುಂದೆ? ಇಲ್ಲ, ವಿಕ್ರಮ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು. ಒಬ್ಬ ಇಂಡಿಪೆಂಡೆಂಟ್ ವಕೀಲರಾಗಿ, ಈಗ ನಾವೆಲ್ಲ ವಕೀಲರಾಗಿದ್ರು ಕೂಡ ಒಂದೊಂದು ಪಾರ್ಟಿಯಿಂದ ಬಂದಿರೋದ್ರಿಂದ ನಮ್ದು ಬೇರೆ ರೀತಿ ಕೇಳಿಸುತ್ತೆ. ಅವರು ನೋಡಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು, ಪ್ರತಿಯೊಂದು ವೈಯಕ್ತಿಕ ಕಾನೂನುಗಳಲ್ಲಿ ಏನೇನು ಶೋಷಣೆ ಆಗ್ತಿದೆ, ಯಾರಿಗೆ ಶೋಷಣೆ ಆಗ್ತಿದೆ, ತಾರತಮ್ಯ ಎಲ್ಲಿದೆ, ಸಂವಿಧಾನ ಏನು ಹೇಳುತ್ತೆ, ಕಾನೂನು ಏನು ಹೇಳುತ್ತೆ, ಎಲ್ಲೂ ತಾರತಮ್ಯ ಇರ್ಬೋದು, ಶೋಷಣೆ ಇರಬಾರ್ದು ಅಂತ. ಈ ಶೋಷಣೆ, ತಾರತಮ್ಯ ಮತ್ತೆ ಅನಾಗರಿಕ ಪದ್ಧತಿಗಳನ್ನ ತೆಗೆಯೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಸೊ ನೀವು ಇದನ್ನ ಇಲ್ಲಿ ವಿಚಾರ ಇರುವಂಥದ್ದೇನು ಅಂದರೆ, ಈ 9 ವರ್ಷ ಸಮಯ ಇತ್ತಲ್ಲ, ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇತ್ತು. ಕಾನೂನನ್ನ ಎಲ್ಲಿ ಮಾಡೋದು, ಬೀದಿನಲ್ಲಿ ಮಾಡೋದಲ್ಲ. ನಿಮ್ಮನ್ನ ಮತ ಹಾಕಿ ಲೋಕಸಭೆ ಕಳಿಸದೆ ಶಾಸನಗಳನ್ನ ರಚನೆ ಮಾಡಲಿ ಅಂತ. ಸೊ ಇದನ್ನ ನೀವು ವಿರೋಧ ಪಕ್ಷಗಳು, ನಾವು ಕಡಿಮೆ ಇದ್ದೀವಿ, ಇವರು ಜಾಸ್ತಿ ಇದ್ದಾರೆ, ಆದ್ರೂ ಏನು ಸಲಹೆ ಕೊಡ್ತೀವಿ, ಯಾಕೆಂದ್ರೆ ಎಲ್ಲ ಇಡೀ ಭಾರತ ಕೇವಲ ಒಬ್ಬರಿಂದ ಪ್ರತಿನಿಧಿಸೋದಲ್ಲ, ವಿವಿಧತೆಯಲ್ಲಿ ಏಕತೆ ಅಂತ ನಮ್ಮ ಇದರಲ್ಲಿರುವಂಥದ್ದು. ಸೊ ಎಲ್ಲರ ಅಭಿಪ್ರಾಯಗಳನ್ನ ತಗೊಂಡು ಈ ಕಾನೂನು ಬಂದರೆ ಏನು ಸಮಸ್ಯೆ ಆಗುತ್ತೆ, ಯಾರ್ಯಾರು, ಯಾಕೆಂದ್ರೆ ಎಲ್ಲರೂ ಇದ್ದಾರೆ ಲೋಕಸಭೆಯಲ್ಲಿ, ಎಲ್ಲ ಜಾತಿ ಜನಾಂಗ ವರ್ಗದವರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಸೊ ಇಲ್ಲಿ ಇಡೀ ಭಾರತವನ್ನು ಪ್ರತಿನಿಧಿಸುವಂಥ ಸಂಸದರು ಅಲ್ಲಿದ್ದಾರೆ. ಸೊ ನೀವು ಅಲ್ಲಿ ಕಾನೂನಿನ ಒಂದು ಬಿಲ್ಲನ್ನು ಅಲ್ಲಿಟ್ಟು ನಾವು ಈ ಥರ ತರಬೇಕು ಅಂದ್ಕೊಂಡಿದ್ದೀವಿ, ಸರ್ಕಾರ ಈ ರೀತಿ ನಿರ್ಧಾರ ಮಾಡ್ಕೊಂಡಿದೆ, ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಅಂತೇಳಿ ಲೋಕಸಭೆನಲ್ಲಿ ಚರ್ಚೆ ಮಾಡಿದ್ರೆ, ಈಗ ಚರ್ಚೆ ಆಗ್ತಿರೋದು ಪೊಲಿಟಿಕಲ್ ಗೇನ್ಸ್ ಗಾಗಿ ಅಲ್ಲ ಅಂತ ನೀವು ಈಗ ಅವ್ರು ಎಲ್ಲಿ ಮಾತಾಡಿದಾರೆ, ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರ? ಹೋಗ್ಲಿ, ಮೊನ್ನೆ ಹೊಸ ಪಾರ್ಲಿಮೆಂಟ್ ಕಟ್ಸಿದಾರಪ್ಪ, ಅಲ್ಲಿ ಎಲ್ಲ ಇವ್ರನ್ನೆಲ್ಲ ಕರ್ಕೊಂಡೋಗಿ ಅದೇನೋ ಸೆನ್ಗೋಲು ಅವು ಇವೆಲ್ಲ ಕೊಡ್ತಾ ಇದ್ರು, ಅಲ್ಲೇನಾದ್ರು ಮಾತಾಡಿದ್ರ? ಇವ್ರು ಮಾತಾಡಿರುವಂಥದ್ದು ಎಲ್ಲಿ ಅಂದ್ರೆ, ಇವರ ಬಿಜೆಪಿ ಕಾರ್ಯಕರ್ತರ ಏನು ಬೂತ್ ಮಟ್ಟದ ಕಾರ್ಯಕರ್ತರ ಸಭೆನಲ್ಲಿ. ಇವತ್ತು ಮಣಿಪುರ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ. ಸೊ ಬೇರೆ ಬೇರೆ ವಿಚಾರಗಳಲ್ಲಿ ದೇಶ ಎಲ್ಲೆಲ್ಲಿ ಸಮಸ್ಯೆ ಎದುರಿಸ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮಣಿಪುರದಲ್ಲಿ 2 ಸಮುದಾಯಗಳ ನಡುವೆ ನಡೀತಾ ಇರುವಂತಹ ದೊಡ್ಡ ಗಲಭೆ, ಎಷ್ಟು 40,000 ಜನ ಊರ್ ಬಿಟ್ಟು ಹೋಗಿದ್ದಾರೆ, ಮಿಜೋರಾಂಗೆ ಹೋಗ್ಬಿಟ್ಟು ಶಿಫ್ಟ್ ಆಗಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಸೈನ್ಯನೇ ಅದನ್ನ ನಿಭಾಯಿಸಕ್ಕಾಗ್ತಿಲ್ಲ, ಕಂಟ್ರೋಲ್ ತಗೊಳಕ್ಕಾಗ್ತಾ ಇಲ್ಲ, ಪ್ರಧಾನಮಂತ್ರಿಗಳು ಅಲ್ಲಿ ಹೋಗ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅದು ಮಾತಾಡುವಂತ ಅವಶ್ಯಕತೆ ಇರಲಿಲ್ಲ. ಮೊದಲು ಇರುವಂತ ಸಮಸ್ಯೆನ ಬಗೆಹರಿಸಲಿ. ಇದನ್ನ ನಿಮ್ಗೆ 9 ವರ್ಷ ಸಮಯ ಇತ್ತು, ಬಹುಮತ ಇತ್ತು, ತುಂಬಾ ಎಲ್ಲ ನಿಮ್ಮವರೇ ಇದ್ರು, ಇದನ್ನ ಅಲ್ಲೂ ಮಾತಾಡಿದ್ರೆ ಇದರ ಜಾರಿ ಹೆಜ್ಜೆಗಳು ಸಮಸ್ಯೆ ರೂಪ ಪಡ್ಕೊಳ್ಳುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಈ ನೋಡಿ, CAA NRC ತಗೊಂಡ್ಬಂದ್ರು, ಜಾರಿ ಆಯ್ತಾ? ಏನೇನಾಯ್ತು? ಅದ್ರಲ್ಲಿ ಎಷ್ಟು ಪ್ರತಿಭಟನೆಗಳಾದವು? ಇವರು ಒಂದು ಏನಂದ್ರೆ, ಮುಸಲ್ಮಾನರನ್ನ ಇವರು ಬೀದಿಗಿಳಿಸ್ಬೇಕು, ಇಲ್ಲೆಲ್ಲೋ ಒಂದ್ ಕಡೆ ಮುಸಲ್ಮಾನರು ಧಾರ್ಮಿಕ ಹಕ್ಕುಗಳಿಗೆ ಭಂಗ ಆಗ್ತಾ ಇದೆ, ಚ್ಯುತಿ ಆಗ್ತಾ ಇದೆ ಅಂತ ಒಂದು ಬಿಂಬಿಸ್ಬೇಕು. ಯಾಕೆಂದ್ರೆ ಈಗ ರಾಮ ಮಂದಿರ ಕಟ್ಬಿಟ್ಟಿದ್ದಾರೆ, ರಾಮ ಮಂದಿರ ಇನ್ನ ಕಟ್ತೀವಿ ಅಂತ ದುಡ್ಡು ಕೇಳಂಗಿಲ್ಲ, ಓಟು ಕೇಳಂಗಿಲ್ಲ, ಕಟ್ಟಾಗೋಯ್ತು. ಇನ್ನ ಅವ್ರು ಮಾಡ್ಬೇಕಾಗಿರೋ ಕೆಲಸಗಳು ಸುಮಾರು ಇದ್ವು. 1 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, ಕೊಡ್ಲಿಲ್ಲ. 15 ಲಕ್ಷ ಅಕೌಂಟ್ಗೆ ದುಡ್ಡು ಹಾಕ್ತಿವಿ ಅಂತ ಹೇಳಿದ್ರು, ಮಾಡ್ಲಿಲ್ಲ. ಅದೇ ಕಂಪ್ಯಾರಿಟಿವ್ ಆಯ್ತು, ಕಪ್ಪು ಹಣ ತರ್ತೀವಿ ಅಂತ ಕಪ್ಪು ಹಣ ತರಲಿಲ್ಲ. ಆಮೇಲೆ ನೋಟ್ ಬ್ಯಾನ್ ಮಾಡಿ ಇಷ್ಟು ಇದನ್ನ ಕಪ್ಪು ಹಣ ನಿಂತೋಗ್ಬಿಡುತ್ತೆ, ಎಕನಾಮಿಕ್ ಕಂಡೀಷನ್ ಚೆನ್ನಾಗಾಗ್ಬಿಡುತ್ತೆ, ಎಲ್ಲ ಶ್ರೀಮಂತರೆಲ್ಲ ಬೀದಿ ಲಂಚ ಲೂಟಿ ಹೊಡೆಯೋರೆಲ್ಲ ಬೀದಿಗೆ ಬಂದ್ಬಿಡ್ತಾರೆ, ಜನ ಎಲ್ಲ ನಂಬಿದ್ರು, ಪಾಪ ಏನೂ ಆಗ್ಲಿಲ್ಲ. ಸೊ ಈ ಸಂದರ್ಭದಲ್ಲಿ ಇವ್ರಿಗೆ ಮುಂದೆ ಯಾವ್ದು ವಿಚಾರ ಇಲ್ಲ. ಸೊ ಒಂದೊಂದು ನಿಮಿಷ ಇಬ್ರಿಗೂ ಸಿಗುತ್ತೆ, ಒಂದು ನಿಮಿಷ ಇದೆ, ಓದ್ಬಿಡ್ತೀನಿ. ಸೂರ್ಯಗೆ ಗೊತ್ತಾಗ್ಲೇಬೇಕು. ಭಾರತದ ಕಾನೂನು ಆಯೋಗ ಏಕರೂಪ ನಾಗರಿಕ ಸಂಹಿತೆ ಮತ್ತು ಸಮಾನ ನಾಗರಿಕ ಸಂಹಿತೆ ಕುರಿತು ಸಮಾಲೋಚನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಈ ವಿಚಾರವಾಗಿ ಸಾರ್ವಜನಿಕರಿಂದ ಮಾನ್ಯತೆ ಪಡೆದ ಧಾರ್ಮಿಕ ಸಂಸ್ಥೆಗಳ ಅಭಿಪ್ರಾಯವನ್ನು ಆಹ್ವಾನಿಸಿದೆ. ತಮ್ಮ ಅಭಿಪ್ರಾಯಗಳನ್ನು ಮತ್ತು ಪ್ರಕ್ರಿಯೆಗಳನ್ನು ಸಲ್ಲಿಸಲು ನೋಟಿಸ್ ದಿನಾಂಕದಿಂದ 30 ದಿನಗಳ ಕಾಲಾವಕಾಶವನ್ನು ಸಾರ್ವಜನಿಕರಿಗೆ ನೀಡಿದೆ. ಅವರೆಲ್ಲೂ ಕೋರ್ಟಲ್ಲಿ ಮಾಡ್ಬೇಕಂತೆಲ್ಲ ಮತ್ತೆ ಹೇಳ್ಬೇಕಾದ್ರೆ 44ನೇ ಪರಿಚ್ಛೇದದಲ್ಲಿ ಏನಂತ ಹೇಳಿದೆ ಅಂತಂದ್ರೆ ಅದು ಕ್ಲಿಯರ್ ಆಗಿದೆ.
ಸಮಾನ ನಾಗರಿಕ ಸಂಹಿತೆ ಪ್ರಸ್ತಾಪ ಇರುವುದು ಸಂವಿಧಾನ 44ನೇ ವಿಷಯವನ್ನು ಸೇರಿಸಲಾಗಿದೆ. ಈ ಕಾನೂನನ್ನು ಕೋರ್ಟ್ ಮೂಲಕ ಜಾರಿಗೆ ತರಲು ಸಾಧ್ಯವಿಲ್ಲ. Yes. ಸಂವಿಧಾನ ಇರುವುದು ಇಷ್ಟೇ, ಭಾರತದ ಎಲ್ಲ ಪ್ರದೇಶದಲ್ಲಿ ತನ್ನೆಲ್ಲ ಜನರಿಗೆ ಸಮಾನ ನಾಗರಿಕ ಸಂಹಿತೆಯನ್ನು ರೂಪಿಸಲು ಸರ್ಕಾರವು ಪ್ರಯತ್ನಿಸಬೇಕು. Okay. ಅಂದ್ರೆ ಅದನ್ನ ಜನರಿಗೆ ಮನದಟ್ಟು ಮಾಡ್ಕೊಡ್ಬೇಕು, ಕನ್ವಿನ್ಸ್ ಮಾಡ್ಬೇಕು, ಹೇಳ್ಬೇಕು, ಚರ್ಚೆ ಮಾಡ್ಬೇಕು ಅಂತ ಇರೋದು. ಅದೇ ಹಂಗಾಗಿ ಸವಾಲ್ ಅಲ್ವಾ? ಚರ್ಚೆ ಆಗ್ತಾ ಇದೆ, ಆಗ್ಬೇಕು Okay. ಅನ್ನೋದು ನಾನು ಸೂರ್ಯ ಅವ್ರಿಗೆ ಹೇಳ್ತೀನಿ. Yes. ಹಾಗಾಗಿ ಚರ್ಚೆ ಆಗ್ಬೇಕು, ಬದಲಾವಣೆ ಚರ್ಚೆ ಆಗ್ಬೇಕು, ಯಾವಾಗಿಂದ ನ್ಯೂನತೆಗಳನ್ನ ಆಗ್ಬೇಕಾಯ್ತು? ಸರಿಪಡಿಸಿ Okay. ಅಸಮಾನತೆಯನ್ನ, ಲಿಂಗ ತಾರತಮ್ಯನ ಬದಲಾವಣೆ ಮಾಡಿ ಏಕರೂಪದ ನಾಗರಿಕತೆಯನ್ನು ಜಾರಿಗೆ ತರಬೇಕು. ಫೈನ್. ವಿವೇಕ್ ರೆಡ್ಡಿ ಸರ್, ಫೈನಲಿ ನೋ ಪಾಲಿಟಿಕ್ಸ್, ನೋ ಕಮ್ಯುನಲ್ ಆಂಗಲ್, ಪ್ಯೂರ್ಲಿ ನಾವು ಈ ಜನರ ಏನು ಹಕ್ಕಿದೆಯಲ್ಲ ಅದನ್ನ ಕಾಪಾಡೋದಕ್ಕೆ ಅಂತ ಹೇಳ್ತಿದ್ದೀರಿ ಅಲ್ವಾ? ಅದರ ಪ್ರಕ್ರಿಯೆ ಬಗ್ಗೆ ನಿಮಗೂ ಅಷ್ಟಾಗಿ ಕ್ಲಾರಿಟಿ ಅನ್ನೋದಿಲ್ಲ. ಸವಾಲುಗಳು ಏನಂತ ನೋಡ್ತೀರಿ ನೀವು ಈ ಹಂತದಲ್ಲಿ? ಬಹುಶಃ ಒಂದು ನಮ್ಮ ಪ್ರತಿಪಕ್ಷಗಳು ಮಿತ್ರರು ಅದನ್ನ ಒಂದು ಹಂತದಲ್ಲಿ ಯಾಕಿದ್ ಬೇಕು ಅಂತ ಹೇಳ್ತಾರೆ. ಓಕೆ, ಯಾಕಂದ್ರೆ ಹಲವಾರು ವರ್ಷಗಳಿಂದ ಬೇಕೇ ಬೇಕು ಅಂತಿದ್ದಾರೆ. ಅಲ್ಲ, ನಮ್ಮ ನಿಮ್ಗೆ ಆಪ್ಷನ್ ಕೊಟ್ಟಿಲ್ಲ. JDS ಮಿತ್ರರು ಬಿಟ್ರೆ ಎಸ್, ಕೇಂದ್ರದಲ್ಲಿ ಅವರು ಬೇಕು ಅಂತ ಕೆಲ ಕಂಡೀಷನ್ಸ್ ಕೇಂದ್ರದಲ್ಲಿ ಎಸ್ ಸರ್, ಅಡ್ಡಗಳನ್ನ ಹೂಡ್ತಾರೆ. ಅದು ರಾಜಕೀಯವಾಗಿ ಅದು ಲೆಕ್ಕಾಚಾರ. ಆದರೆ ನೈಜವಾದ ಸಮಾನತೆಯನ್ನು ನಾವು ಸರಿಪಡಿಸ್ಬೇಕಾದ್ರೆ, ಅಂದರೆ ಅದನ್ನು ಮುಟ್ಟಬೇಕಾದ್ರೆ ಖಂಡಿತವಾಗಿಯೂ ಈ ಕಾನೂನು ಬೇಕು. ಓಕೆ, ಎರಡನೇದು, ನಾವು ಅದು ಮಾಡ್ಬೋದಿತ್ತು, ಇದು ಮಾಡ್ಬೋದಿತ್ತು, ಅನೇಕ ಕೆಲಸಗಳು ಮಾಡ್ಬೋದಿತ್ತು. ಆದರೆ ಎಲ್ಲ ಮಾಡೋದ್ರ ಜೊತೆಗೆ ಇದು ಮಾಡಬೇಕು. ಸೂರ್ಯ ಅವರು ಕೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಇಲ್ಲಿವರೆಗೂ ಮೋದಿ ಅವರು ಈ ವಿಷಯದ ಬಗ್ಗೆ ಮಾತಾಡಿರಲಿಲ್ಲ, ಈಗ ಯಾಕೆ ನಿಮಗೆ ವಾತಾವರಣನೂ ಬೇಕು. ರಾಜ್ಯಸಭೆಯಲ್ಲಿ ನಮಗೆ ಮೆಜಾರಿಟಿ ಬೇಕು. ಓಕೆ, ಎರಡೂ ಮನೆಗಳ ನಿಮಗೆ ಬಹುಮತ ಬೇಕಾಗಿರೋ ಪರಿಸ್ಥಿತಿನಲ್ಲಿ ಓಕೆ, ಅದನ್ನು ಲೆಕ್ಕಾಚಾರಗಳನ್ನ, ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕೊಬೇಕಾಗುತ್ತೆ. ಆಡಳಿತ ಪಕ್ಷ ತಮ್ಮ ಬಿಲ್ಗಳನ್ನ ಓಕೆ, ಅನವಶ್ಯಕವಾಗಿ ಮಂಡನೆ ಮಾಡಿ ಸೋಲ್ಸೋ ಒಂದು ಪ್ರಕ್ರಿಯೆಗೆ ಕೃಷಿ ನಾವು ಬರಬಾರ್ದು. ಎಸ್ ಕೃಷಿ ಕಾಯ್ದೆಗಳು ತಂದಾಗ ಓಕೆ ರೈತರು ಒಂದು ವರ್ಷ ಕಾಲ ಪ್ರತಿಭಟನೆ ಮಾಡಿದ್ರು. ಅವಾಗ ಪಾರ್ಲಿಮೆಂಟ್ ಅಲ್ಲಿ ಅವ್ರು ರೈತರೇ ಅಲ್ಲ ಅಂದಿದ್ರು. ರೈತರೇ ಅಲ್ಲ. ಬಗ್ಗೆ ಈಗ ಹಿಂದೆ yes. ಅಲ್ಲ, ಈ Finally, ಪ್ರತಿಭಟನೆ final, ಮಾಡೋದಕ್ಕೆ final. ಅವ್ರು ಕಾಯ್ತಾ ಇದ್ದಾರೆ. ಇಲ್ಲ, ಮಾಡೋದು ಕಾಯ್ತಾ ಮಾಡಿ ಇಲ್ಲ. ಚರ್ಚೆ ಮಾಡೋಣ ಅಂತ Okay. ಹೇಳ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಇರ್ಬೋದು. ಪ್ರತಿಭಟನೆಗೆ ಒಂದು ಚೂಟು. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಹಾಗೆಯೇ ವಿಕ್ರಮ್ ಹೆಗ್ಡೆ ಸರ್, ನಿಮ್ಮ ಸಮಯಕ್ಕಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಕಾದು ನೋಡೋಣ, ಈಗ ಪ್ರಕ್ರಿಯೆ ಆರಂಭಗೊಂಡಿದೆ. ಎಲ್ಲರಿಗೂ ಎಲ್ಲ ಧಾರ್ಮಿಕ ಸಂಸ್ಥೆಗಳು ಪ್ರದೀಪ್ ಅವರು ಮೆನ್ಷನ್ ಮಾಡ್ತಾ ಇದ್ರು, ಅವರು ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಅವಕಾಶ ಇದೆ 30 ದಿನಗಳದ್ದು. ಅದನ್ನು ಉಪಯೋಗ ಪಡಿಸಿಕೊಳ್ಬೇಕು, ತಮ್ಮ ಪಾಯಿಂಟ್ ಅನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಆ ಬಳಿಕ ನೋಡೋಣ ಏನಾಗುತ್ತೆ ಅಂತ. ಕಾದು ನೋಡೋಣ. ನಾವು ಸಹ ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.